ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬೆರ್ತಿರೋ ಬಂಧು ಮಿತ್ರರೇ, ನಮ್ಮ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಗುಡ್ ಆಫ್ಟರ್ನೂನ್ ಹೇಳಿದ್ದಾಯ್ತು, ಸ್ವಾಗತ ಹೇಳಿದ್ದಾಯ್ತು. ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋ ಟೈಮ್ ಬಂತು. ನಮ್ಮ ಅತಿಥಿ ಅಭಿರುಚಿನಲ್ಲಿ ಇವತ್ತಿರುವಂತಹ ಗೆಸ್ಟ್ ಯಾರು ಅಂತೀರಾ? ಮರಳಿ ಬಂದಳು ಸೀತೆ. ಹೇಳಿದ್ದೀರಾ ಅಲ್ವಾ? ನೋಡ್ತೀರಾ ಕೂಡ ಅಲ್ವಾ? ಇದರಲ್ಲಿ ಆಕ್ಟ್ ಮಾಡ್ತಾ ಇರುವಂತ ಭೂಮಿ ನಮ್ ಜೊತೆಗೆ ಇವತ್ತು ಸ್ಟುಡಿಯೋಸ್ ಅಲ್ಲಿದ್ದಾರೆ. ಹಾಯ್ ಭೂಮಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ದಿನಕ್ಕೂ ಸಣ್ಣ ಆಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನಿಲ್ಲ, ಜಸ್ಟ್ ಕ್ಲೈಮೇಟ್ ಗೊತ್ತಲ್ವಾ ಹೇಗಿದೆ ಅಂತ, ಸೊ ಬಿಕಾಸ್ ಆಫ್ ದಟ್ ಅಷ್ಟೇನಾ? ಕ್ಲೈಮೇಟ್ ಅಂದಿದ್ದಕ್ಕೆ ಓಕೆ. ನೋ ಡಯಟ್. ಇನ್ಯಾರು ಕಾಟ ಕೊಡ್ತಾ ಇದಾರೆ ಅಂದಿದ್ರೆ ಅವ್ರಿಗೆ ಸರಿಯಾಗಿ ನೋಡ್ಕೋತಾ ಇದ್ದೆ ನಾನು. ಕೊಡ್ತೀಯಾರಲ್ಲ ಕಾಟ. ಅಯ್ಯೋ ಅಯ್ಯೋ, ಬೇಜಾರು ಮಾಡ್ಕೊಬೇಡ. ನಮ್ಗೋಸ್ಕರ ಇವತ್ತೇನ್ ಸ್ಪೆಷಲ್? ಸೊ ನಾನಿವತ್ತು ಚೀಸಿ ನಗೆಟ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಯು ಲೈಕ್ ಚೀಸ್ ಅಂತ ಗೊತ್ತು. ನಾನೇ ಒಂದ್ ಚೀಸ್ ತರ ಇದ್ದೀನಿ. ಯು ಲೈಕ್ ಚೀಸ್ ಅಂತೆ. ಡಯಟ್ ಎಲ್ಲ ಇಲ್ಲ. ನಾನು ಹಂಗೇನೆ, ನೀವು ಹಂಗೇನೆ. ನೀನಾದ್ರೆ ಓಕೆ ನಮ್ಮ. ನಾನು ಓಕೆ. ಚೀಸಿ ನಗೆಟ್ಸಾ ಹೇಳ್ಕೊಟ್ಟಿದ್ದು? ಆಕ್ಚುಲಿ ನಮ್ಮಪ್ಪ ಶೆಫ್. ಸೊ ಅವ್ರ ಥ್ರೂ ನನಗೆ ಕುಕಿಂಗ್ ಮಾಡಕ್ ತುಂಬಾ ಇಷ್ಟ. ಸೊ ಏನಾರ ಮಾಡ್ತಿರ್ತೀನಿ, ಸ್ಪೆಷಲ್ ಕಾಟಿ ರೋಲ್ಸ್ ಹಾಗೆ ಏನಾರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಇವತ್ತು ಚೀಸ್ ನಗೆಟ್ಸ್ ಕಲ್ತಿರೋ ನಾನೇ. ಓಕೆ. ಬೇಸಿಕಲಿ ಯಾಕೆ ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವ್ರ ಫ್ಯಾಮಿಲಿ ಅವರೆಲ್ಲ ನನಗೆ ಗೊತ್ತು. ಸೊ ಅದಕ್ಕೆ ಒಂದ್ ಸಲಿಗೆ ಒಂದ್ ಎಕ್ಸ್ಟ್ರಾ ಲೆವೆಲ್ ಆಫ್ ಕ್ಲೋಸ್ನೆಸ್ ಅಲ್ವಾ? ಹೌದು. ಇಂಚುನ ಭೂಮಿ ಅಂತ ಕರಿತೀವಿ ಅಲ್ಲಿ. ಸೊ ಇವತ್ತು ಚೀಸಿ ನಗೆಟ್ಸ್. ಓಕೆ. ಸೊ ಭೂಮಿಗೆ ಈ ಕ್ಯಾರೆಕ್ಟರ್ ಸಿಕ್ಕಿದ್ ಹೇಗೆ ಅಂತ ಕೇಳ್ಬೋದಾ? ಆಡಿಷನ್ಸ್ಗೆ ಹೋಗಿದ್ದೆ ಡಿಸೆಂಬರ್ ಹಾಗೆ. ಐ ಜಸ್ಟ್ ರ್ಯಾನ್ ಇನ್ ಟು ದಿಸ್ ಸೀರಿಯಲ್. ಆಡಿಷನ್ಸ್ ಕೊಟ್ಟೆ ಅಂಡ್ ತುಂಬಾ ಜನ ಬಂದಿದ್ರು, ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೆ. ಅಪ್ಪ ಯಾವಾಗ್ಲೂ ಎಂಕರೇಜ್ ಮಾಡೋರು ಅಂಡ್ ಅಮ್ಮ ಆಲ್ಸೋ ಯಾವಾಗ್ಲೂ ಎಂಕರೇಜ್ ಮಾಡಿ ಅಂಡ್ ಆಗುತ್ತೆ. ಅಂಡ್ ಐ ಗಾಟ್ ಅ ಕಾಲ್ ದಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಅಂತ. ಸೊ ಐ ವಾಸ್ ಎಷ್ಟು ಖುಷಿ ಅಂದ್ರೆ ಮನೆ ಎಲ್ಲಾ ಕಡೆ ಓಡಾಡಿದೀನಿ. ಅಮ್ಮ ಅಮ್ಮ ಸೆಲೆಕ್ಟೆಡ್, ಅಮ್ಮ ವಾಸ್ ನಾಟ್ ದೇರ್ ಅವಾಗ ನಂಗೆ ಆ ಕಾಲ್ ಬಂದಾಗ. ನಂಗೆ ಹೆಂಗ್ ರಿಯಾಕ್ಟ್ ಮಾಡ್ಲಿ ಗೊತ್ತಿಲ್ಲ. ವೆರಿ ಹ್ಯಾಪಿ ಅಂಡ್ ಅಟ್ ಲಾಸ್ಟ್ ನೌ ಭೂಮಿ. ಸೊ ಹಾಗಾದ್ರೆ ಅಡ್ಗೆ ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಮಾತಾಡೋಣವಾ? ಫಸ್ಟ್ ಈ ಚೀಸಿ ನಗೆಟ್ಸ್ಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣವಾ? ಚೀಸ್ ನಗೆಟ್ಸ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ, ಗರಂ ಮಸಾಲ, ಚಾಟ್ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಚೀಸ್ ಮತ್ತು ಬ್ರೆಡ್ ಪುಡಿ. ಸೊ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಓಕೆ, ಹಿಯರ್ ಯು ಗೋ. ಒಂದು ಬೌಲು. ನನಗೆ ಆಶ್ಚರ್ಯ ಆಗ್ತಾ ಇದೆ, ಭೂಮಿ ಇಸ್ ಕುಕಿಂಗ್. ಏನೇನು ಅಡ್ಗೆ ಬರುತ್ತೆ? ಅಡ್ಗೆಯಲ್ಲಿ ಆಕ್ಚುಲಿ ಮೋಸ್ಟ್ ಆಫ್ ಇಟ್ ಆರ್ ಜಂಕ್ ಫುಡ್. ಜಂಕ್ ಫುಡ್ ನಾನು ಜಾಸ್ತಿ ಮಾಡೋದು. ಫ್ರೆಂಚ್ ಫ್ರೈಸ್ ಅಂಡ್ ಕಾಟಿ ರೋಲ್ಸ್, ಪಾನಿಪುರಿ, ಮಸಾಲ ಪುರಿ, ಆಲ್ ಕೈಂಡ್. ಆಚೆ ಹೋಗಿ ತಿನ್ನೋ ಅಷ್ಟೇ ಇಲ್ಲ, ಮನೇಲೆ ಮಾಡ್ಕೊಂಡು ತಿನ್ನೋದು. ಅಪ್ಪ ಅಂದ್ ಏನಂದ್ರೆ, ಅಪ್ಪ ಅಮ್ಮ ಲೈಕ್ ಅಮ್ಮ ಇಸ್ ಫ್ರಮ್ ಕುಂದಾಪುರ, ಅಪ್ಪ ಇಸ್ ಫ್ರಮ್ ಮಹಾರಾಷ್ಟ್ರ. ಅಂದ್ರೆ ಹುಟ್ಟಿದ್ದು ಬೆಳೆದಿದ್ದು ಗುಜರಾತ್ ಅಲ್ಲಿ, ಇರೋದು ಧಾರವಾಡ ಅವ್ರವ್ರು. ಬಟ್ ಅದೇನಂದ್ರೆ ನಾರ್ತ್ ಸೌತ್ ಡಿಶಸ್ ಎಲ್ಲಾ ಟೈಪ್ ನಾವ್ ತಿನ್ನಕ್ ಸಿಗತ್ತೀರಿ. ಓಕೆ. ಫಸ್ಟ್ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದನ್ನ ಹಾಕಿ ಮ್ಯಾಶ್ ಮಾಡಿದ್ದಾಯ್ತು. ಸೊ ನೆಕ್ಸ್ಟ್ ಆನಿಯನ್ಸ್. ಸ್ವಲ್ಪ ಹಾಕಿದ್ರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಮೆಣಸಿನಕಾಯಿ ಎಷ್ಟು 2 to 3 enough. that is enough. Okay. You like spicy? medium. ನಾನು medium. ಆಮೇಲೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಸೊ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿದ್ದಾಯ್ತಾ? ಎಲ್ಲ ಈರುಳ್ಳಿ ಹಾಕಾಯ್ತು. ಕೊರಿಯಾಂಡರ್ ಲಾಸ್ಟಿಗೆ ಹಾಕೋಣ, ನಿಂದು ಲಾಸ್ಟ್ ಮಿಕ್ಸ್ ಆದ್ಮೇಲೆ. ಸೊ ಇವಾಗ ಇದು ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಸೊ ಲಾಸ್ಟ್ ಅಲ್ಲಿ ಮಿಕ್ಸ್ ಆಗೋ ಮುಂಚೆ ಚೂರು ಕೊತ್ತಂಬರಿ ಸೊಪ್ಪು. ಸೊ ಅದು ಮಿಕ್ಸ್ ಆಗೋ ಟೈಮ್ ನಲ್ಲಿ ಐ ಹ್ಯಾವ್ ಟು ಕ್ವೆಶ್ಚನ್ಸ್ ಫಾರ್ ಯು. ಕೇಳಲಾ? ಶೋರ್. ಸೊ ನಿಹಾರಿಂದ ನಿಮ್ಮನ್ನ ಕಾಪಾಡಿದ ಸೀತೆನ ನೀವು ಒಪ್ಕೊಂಡಾಯ್ತು. ಈಗ ನೀವು ಮನೆಯವ್ರನ್ನ ಒಪ್ಪಿಸ್ತೀರಾ? ಪಕ್ಕ ಒಪ್ಪಿಸ್ತೀನಿ. ಟ್ರೈ ನನ್ನ ಕಡೆಯಿಂದ 100%, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಡೌಟ್ಸ್. ನನ್ ಅವ್ರ ಬಗ್ಗೆ ಏನು ಡೌಟ್ಸ್ ಇಲ್ಲ. ಅವರೇ ನಮ್ ಸೀತಾ ಅದಕ್ಕೆ. ಸೊ ಖಂಡಿತ ಒಪ್ಪಿಸ್ತೀನಿ ನಾನು. ಓಕೆ, ಈಗ ಉಂಡೆ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತೀನಿ ಹಾಗೆ. ಓಕೆ.
ನಿಮ್ಮನ್ನ ಕಾಪಾಡಿದ ತಕ್ಷಣ ಮುಖ ಬದಲಾಗಿದ್ರು ಹೇಗ್ ಒಪ್ಕೊಂತೀರಾ? ಒಂಚೂರು ತೂತ ಮಾಡಿ ಮಧ್ಯದಲ್ಲಿ ಚೀಸ್ ಹಾಕ್ಬೇಕು. ಓಕೆ. ಸೊ ಆಸ್ ಐ ಸೆಡ್ ನನ್ ಸೀತಾ ಅದ್ಗೆ ಮಾತ್ರ ಗೊತ್ತಿದ್ದು ಆ ವಿಷಯ. ನಮ್ ದೊಡ್ಡಮ್ಮ, ನಮ್ ದೊಡ್ಡಪ್ಪ, ನಮ್ಮ ಅಪ್ಪ ಅಮ್ಮ ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಹೇಗೆ ಗೊತ್ತಾಯ್ತು? ಬಚಾವ್ ಮಾಡ್ಕೊಂಡ್ ಬಂದಿದ್ದು ಅವರೇ. ಪ್ರಾಣನ ಅಡ ಇಟ್ಬಿಟ್ಟು ಶಿ ಡಿಡ್ ಹರ್ ಲೆವೆಲ್ ಬೆಸ್ಟ್ ಅಂಡ್ ನನ್ನ ಬಚಾವ್ ಮಾಡಿದ್ರು. ಸೊ ಹಂಗಾಗಿ ಒಪ್ಪಿಸ್ತೀನಿ. ನೀವ್ ಒಪ್ಕೊಂಡಿದ್ದೀರಾ, ಒಪ್ಪಿಸ್ತೀರಾ ಅಂತ. ಹಾಗೆ ಚೀಸ್ ಬಾಲ್ ನ ಮಾಡಿ ಇಟ್ಕೊಂಡ್ಬಿಡೋಣ ಇಲ್ಲಿ. ಸೊ ಈಗ ಬ್ರೆಡ್ ಕ್ರಮ್ಸ್ ಅಲ್ಲಿ ಇದ್ ಮಾಡ್ಬೇಕು ಸೊ ದಟ್ ಇಟ್ ಬಿಕಮ್ಸ್ ಕ್ರಿಸ್ಪಿ. ಓಕೆ. ಸೊ ಬೇಸಿಕಲಿ ಉಂಡೆ ಮಾಡ್ಕೊಂಡು ಒಂದ್ ಸ್ಮಾಲ್ ಹೋಲ್ ಮಾಡಿ ಅದ್ರೊಳಗಡೆ ಚೀಸ್, ನಮ್ ಮೇನ್ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಅದನ್ನ ಮತ್ತೆ ಮುಚ್ಚಿ ಬ್ರೆಡ್ ಕ್ರಮ್ಸ್ ನಲ್ಲಿ ರೋಲ್ ಮಾಡಿ ಇಟ್ಟಿರೋದು. ಸೂಪರ್. ನೆಕ್ಸ್ಟ್ ಇದನ್ನ ಫ್ರೈ ಮಾಡೋಣ. ಆಗ್ಲೇ ಬಾಯಲ್ಲಿ ನೀರ್ ಬರ್ತದೆ ನಂಗೆ. ಇವಾಗ ಫ್ರೈ ಆದ್ಮೇಲೆ ಇನ್ನ ಪರಿಮಳ ಅಲ್ವಾ? ಫುಲ್ ಆನ್. ಫ್ರೈ ಮಾಡೋದಕ್ಕೆ ಹಾಕ್ದಾಗ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ಕೇಳ್ತೀನಿ. ಟಾಮ್ ಅಂಡ್ ಜೆರಿ ತರ ಚೀಸ್ ಕದಿಯಲ್ವಾ ನೀನು ಮನೆಯಲ್ಲಿ? ನಂಗೆ ಹಂಗೆ ಚೀಸ್ ತಿನ್ನಕ್ ಮನ್ಸ್ ಬರಲ್ಲ. ಬಟ್ ಇದು ಪಿಜ್ಜಾ ಮೇಲೆ ಮೊಸರೆಲ್ಲ ಚೀಸ್ ಹಾಕಿ ಇದ್ ಮಾಡ್ತಾರೆ ಗೊತ್ತಲ್ವಾ, ಅದು ಗಟ್ಟಿ ಆಗಿರುತ್ತೆ. ಹೌದು, ಚೀಸಿ ಆಗಿರುತ್ತಲ್ಲ, ದಟ್ ಕೈಂಡ್ ಆಫ್ ಚೀಸ್ ಕದ್ ತಿನ್ನಕ್ ಮನ್ಸ್ ಮಾಡೋಣ. ಹೌದಾ? ಅಡ್ಗೆ ಮನೆಯಲ್ಲಿ ಇನ್ನೂ ಏನೇನ್ ಕದ್ದು ತಿಂತೀಯ? ಅಡ್ಗೆ ಮನೆ ಕತ್ತಿನೇ. ಓಕೆ, ದಿಸ್ ಮೈಟ್ ಬಿ ಆಡ್. ಸಂಡಿಗೆ ಗೊತ್ತಲ್ವಾ, ಸಾಬುದಾನ ಇದು ಸಂಡಿಗೆ. ಸೊ ಅದನ್ನ ನಾನು ಹಸಿ ತಿಂತಾ ಇರ್ತೀನಿ ನಂಗೆ. ಹೌದಾ? ಐ ಲವ್ ಇಟ್. ಗಟ್ಟಿ ಇರುತ್ತೆ ಬಟ್ ಐ ಜಸ್ಟ್ ಲವ್ ಇಟ್. ಸೊ ನಿಧಾನ. ಎಣ್ಣೆ ಕಾದಿದೆ. ಕಾದಿದೆ. ಮೈ ನೆಕ್ಸ್ಟ್ ಕ್ವೆಶ್ಚನ್ ಫಾರ್ ಯು. ಸೊ ಅಣ್ಣನಿಂದ ಅತ್ತಿಗೆ ಅಲ್ವಾ? ಅಣ್ಣನೇ ಅವ್ರನ್ನ ಒಪ್ಕೊಳ್ದೆ ಇದ್ದಾಗ ಭೂಮಿ ಹೇಗೆ ಒಪ್ಕೋತಾರೆ? ಅಣ್ಣಂಗ್ ಮಾಡೋ ಮೋಸ ತರ ಅನ್ಸಲ್ವಾ ಇದು? ಅಣ್ಣಂಗ್ ಮೋಸ ಅಂತೂ ಗ್ಯಾರಂಟಿ ಇಲ್ಲ. ಫಸ್ಟ್ ಅವಳು ಬಂದಾಗ ಆಬ್ವಿಯಸ್ಲಿ ನಾನು ನಂಬಿರ್ಲಿಲ್ಲ ಅವಳನ್ನ. ಬಟ್ ಆಸ್ ಐ ಸೆಡ್, ಇವಾಗ ನಂಬಿದೀನಿ ನಾನು. ನನ್ನ ಕಡೆಯಿಂದ ಫುಲ್ ಕ್ಲಾರಿಟಿ ಇದೆ. ಮೋಸ ಅಂತೂ ಅಲ್ಲ, ನಾನು ಆಗಕ್ಕಂತೂ ಬಿಡಲ್ಲ. ಸೊ ಸೆಟ್ ಅಲ್ಲಿ ಯಾರು ಜಾಸ್ತಿ ಗಲಾಟೆ ಮಾಡೋದು? ಮೀ ಅಂಡ್ ಅಭಿ, ನನ್ನ ಎರಡನೇ ಅಣ್ಣ ಸೀರಿಯಲ್ ಅಲ್ಲಿ, ಸಚಿನ್, ಅಭಿ. ಸೊ ಕಿತ್ತಾಟ ಬರೀ ಹೊಡೆದಾಟ. ಅದರಿಂದ ನನ್ನ ಫಿಂಗರು ಮುರಿದೋಗಿರ್ಲಿಲ್ಲ, ಹಿಂದೆ ಹೋಗಿ ಮುಂದೆ. ಓ ಶಾಕ್ಸ್. ಆ ಥರ ಇಲ್ಲ. ಬರೀ ಒದಿತಿರ್ತಾನ ಅವನು, ನಾನು ಅವನಿಗೆ ಒದಿತಿರ್ತೀನಿ. ತೆಗೆದ್ಬಿಡೋಣ. ಸ್ವಲ್ಪ ಅದ್ರದ್ದು ಬೈಂಡಿಂಗ್ ಓಪನ್ ಆದ್ರೂ ಪರವಾಗಿಲ್ಲ. ಸ್ಟಿಲ್ ಚೀಸ್ ಅಂತೂ ಆಚೆಗೆ ಬರಲ್ಲ. ಅದೊಂದು ಅಡ್ವಾಂಟೇಜ್. ಸ್ವಲ್ಪ ತಿಕ್ ಇದಾಗಿರತ್ತಲ್ಲ, ಬೈಂಡ್ ಆಗಿರತ್ತಲ್ಲ. ಸೊ ಒಂದ್ ಟಿಪ್ ಕೊಡ್ಲಾ ನಾನು? ಈ ತರ ಇರತ್ತಲ್ವಾ ಆಯಿಲ್, ಇಷ್ಟು ಆಯಿಲ್ ನ ಬಿಸಾಕಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್ ಅಗೇನ್. ರಾತ್ರಿ ಅಂದ್ರೆ ಇವಾಗ ಮಾಡಿದ್ಮೇಲೆ ಜಸ್ಟ್ ಲೀವ್ ಇಟ್, ಲೆಟ್ ಇಟ್ ಸೆಟಲ್ ಡೌನ್. ನಿಂಬೆ ಹಣ್ಣಿನ ರಸ ಇರತ್ತಲ್ಲ, ಒಂದ್ 2-3 ಇದು ಡ್ರಾಪ್ಸ್ ಬಿಟ್ಬಿಟ್ಟು ಓವರ್ ನೈಟ್ ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ತಿಳಿಯಾಗಿರುತ್ತೆ. ಆ ಲೆಮನ್ ವಾಟರ್ ಏನ್ ಮಾಡುತ್ತೆ, ಲೆಮನ್ ಜ್ಯೂಸ್ ಏನ್ ಮಾಡುತ್ತೆ, ಇದನ್ನೆಲ್ಲ ಸೆಟಲ್ ಡೌನ್ ಆಗೋ ಹಾಗೆ ಮಾಡುತ್ತೆ. ಸೆಡಿಮೆಂಟ್ ಆಗುತ್ತೆ ಅದು. ಸೊ ಆಮೇಲೆ ಮೇಲ್ಗಡೆ ಮಾತ್ರ ಬಗ್ಗಿಸ್ಕೊಂಡ್ಬಿಡ್ಬೋದು. ಅಂಡ್ ಕ್ಲೀನ್ ಆಗು ಇರುತ್ತೆ ಆಯಿಲ್. ವೇಸ್ಟ್ ಆಗಲ್ಲ. ಬಟ್ ತುಂಬಾ ಜಾಸ್ತಿ ಸಲ ರಿಯೂಸ್ ಮಾಡಬಾರ್ದು. 2 to 3 times ಇಸ್ ಫೈನ್. ಆಮೇಲೆ ಅದು ಟ್ರಾನ್ಸ್ ಫ್ಯಾಟ್ ಆಗ್ಬಿಡುತ್ತೆ, ಅದು ತುಂಬಾ ಕಷ್ಟ. ಸೊ ಯಮ್ ಯಮ್ ಯಮ್, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಆಹಾ, ಲುಕ್ಸ್ ನೈಸ್. There you go. The garnishing. Yeah. So, cheesy nuggets. Ready to serve. Yes. ಘಮ ಅಂತ ಇದೆ. ಹಾಕಂತ ಬಾಯಿಗೆ ಹಾಕೊಂಡು ಗುಳುಮ್ ಮಾಡ್ಬಿಡೋಣ ಅನ್ಸ್ತಾ ಇದೆ. ಸಖತ್ತಾಗಿರೋ ಹಂಗೆ ಕಾಣ್ತಾ ಇದೆ. ಚೀಸಿ ನಗೆಟ್ಸ್ ಮಾಡಿದ್ದಾರೆ ನಮ್ಮ ಭೂಮಿ. ಸೊ ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಚೀಸ್ ನಗೆಟ್ಸ್ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ ಹಾಕಿ ಮತ್ತೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಅದರಲ್ಲಿ ಚೀಸ್ ಇಟ್ಟು ಬ್ರೆಡ್ ಪುಡಿಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹಾಕಿ ಕರೆದರೆ ಚೀಸ್ ನಗೆಟ್ಸ್ ಸವಿಯಲು ಸಿದ್ಧ. ಯಮ್ಮಿ ಯಮ್ಮಿ ಆಗಿರುವಂತಹ ಚೀಸ್ ನಗೆಟ್ಸ್ ಮಾಡಿಕೊಟ್ರು ನಮ್ಮ ಭೂಮಿ. ಎಸ್, ಇದನ್ನ ಟೇಸ್ಟ್ ಮಾಡೋ ಟೈಮ್ ಬಂತು. ಬನ್ನಿ ಟೇಸ್ಟ್ ಮಾಡೋಣ. ಟೇಕ್ ಇಟ್. ಚಿಯರ್ಸ್.
ನೋಡ್ರಾ ಅಡುಗೆ ಮಾಡಕ್ ಬರತ್ತೆ ಹುಡುಗಿಗೆ. ಇವಾಗ ಅದನ್ನ ಪ್ರೂವ್ ಮಾಡ್ದೆ. ಎಕ್ಸಾಕ್ಟ್ಲಿ. ಉಪ್ಪು ಖಾರ ಎರಡು ಕರೆಕ್ಟಾಗಿ ಹಾಕಿದಾಳೆ, ತುಂಬಾ ಚೆನ್ನಾಗಿ ಮಾಡಿದಾಳೆ. ಸೊ ಐ ಥಿಂಕ್ ನಿಮ್ಮ ಅತ್ತಿಗೆ ನಿನ್ ಮಾತು ನಂಬ್ತಾರೆ. ಅಪ್ಪ ಅಲ್ವಾ? ನಿಮ್ಮ ಅಣ್ಣನ್ ಕನ್ವಿನ್ಸ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಅಣ್ಣ ಅಂತ ಬಂದು ಹೇಳ್ತೀನಿ, ಅಷ್ಟೇ ಮುಗೀತು ಅಲ್ವಾ? ಆಯ್ತು ಭೂಮಿ, ಒಪ್ಕೋತೀನಿ ಅಷ್ಟೇ. ಸೂಪರ್ ಅಲ್ವಾ? ಸೊ ಬಹಳ ಖುಷಿ ಆಯ್ತು ಭೂಮಿ ಇಲ್ಲಿಗೆ ಬಂದು ಚೀಸ್ ನಗೆಟ್ಸ್ ನ ಮಾಡ್ಕೊಟ್ಟಿದ್ದಕ್ಕೆ. ಅಂಡ್ ಇಟ್ಸ್ ಅ ವೆರಿ ನೈಸ್ ಸ್ನಾಕ್ ಐಟಮ್. ಸ್ಕೂಲಿಂದ ಬಂದಿರೋ ಮಕ್ಳಿಗೆ ಇದನ್ನ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಅದು ಚೀಸ್ ಸಕ್ಕತ್ತಾಗಿ ಸಿಕ್ತು. ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮರಳಿ ಬಂದಳು ಸೀತೆನ ನೋಡಿ ಸಪೋರ್ಟ್ ಮಾಡಿ ನಂಗೆ ಆಸ್ ವೆಲ್ ಆಸ್ ದ ಹೋಲ್ ಟೀಮ್ ಆಫ್ ಮರಳಿ ಬಂದಳು ಸೀತೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಇಲ್ಲಿ ಬಂದು ನಾನು ಕುಕ್ ಮಾಡಿದೆ. ಅಂಡ್ ಐ ಹ್ಯಾಡ್ ಎ ಡ್ರೀಮ್ ಈ ತರ ಮಾಡ್ಬೇಕು ಅಂತ. ಅಂಡ್ ಅದು ನಂದಾಯ್ತು. ಹೌ ಸ್ವೀಟ್, ದಟ್ಸ್ ನೈಸ್. ವೆರಿ ಹ್ಯಾಪಿ ದಟ್ ಯು ಲವ್ಡ್ ಇಟ್. ಎಸ್, ಟೇಕ್ ಕೇರ್. ಮತ್ತೆ ಸಿಗೋಣ ಇನ್ನೊಂದ್ಸಲ. ಪಕ್ಕಾ ಬರ್ತೀನಿ. ಅಂಡ್ ಸಮಥಿಂಗ್ ಸ್ಪೆಷಲ್ ಇನ್ನೂ ಚೆನ್ನಾಗಿರೋದೇನೋ ಅದಷ್ಟು ಡೆಫಿನೆಟ್ಲಿ. ಥ್ಯಾಂಕ್ಸ್. ಬೈ ಬೈ ಬಾಯ್ ಬಾಯ್. ಬೈ. ಟೇಕ್ ಕೇರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮರಳಿ ಬಂದಳು ಸೀತೆ ಖ್ಯಾತಿಯ ಭೂಮಿ ಅದ್ಭುತವಾಗಿರೋಂತಹ ನಗೆಟ್ಸ್, ಅದು ಚೀಸ್ ನಗೆಟ್ಸ್ ಮಾಡೋದನ್ನ ಹೇಳ್ಕೊಟ್ರು. ಸೊ ಈಗ ಸದ್ಯಕ್ಕೆ ಕ್ವಿಕ್ ಆಗಿ ನಾನು ಒಂದು ಬ್ರೇಕ್ ತಗೊಂಡು ನಮ್ಮ ಪಂಟ್ರನ್ನ ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲೂ ಹೋಗ್ಬೇಡಿ, ಯಾಕೆಂದ್ರೆ ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್ ಸೂಪರ್ ಆಗಿರೋ ಇನ್ನೊಂದು ಡೆಲಿಕಸಿ ನಿಮ್ಗೋಸ್ಕರ ವೇಟಿಂಗ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಸೊ ಬ್ರೇಕ್ ತಗೊಂಡಾಯ್ತು, ಈಗ ವಾಪಸ್ ಬಂದಿದ್ದಾಯ್ತು. ಈಗ ನಮ್ಮ ಪಂಟ್ರ ಪಾಕದಲ್ಲಿ ಪಂಟ್ರು ಏನ್ ಮಾಡ್ಕೊಡ್ತಾರೆ ತಿಳ್ಕೊಳ್ಳೋಣ. ಸೊ ನಮ್ಮ ಪಂಟ್ರನ್ನ ಬರ್ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ರೂಪಾ ಅವರು. ಗುಡ್ ಆಫ್ಟರ್ನೂನ್. ಮ್ಯಾಚಿಂಗ್ ನೋಡಿ. ಮ್ಯಾಚಿಂಗ್ ಅಗೇನ್ ಹೈ ಫೈ. ಹೆಂಗಿದ್ದೀರಾ? ಆರಾಮ್. ನೀವ್ ಹೇಗಿದ್ದೀರಾ? ಸೂಪರ್. ಸೊ ನಿಮ್ಮ ಹತ್ರ ಸುಮಾರು ಕಲೆಕ್ಷನ್ ಇರ್ಬೇಕಲ್ಲ. ಜುಮ್ಕಾ ಫೇವ್ರೇಟ್. ನಾನು ಅಷ್ಟೇ. ಇನ್ನೊಂದು ನೋಡಿ, ಜುಮ್ಕಾ ಸೇಮ್ ಕಲರ್ ಕುರ್ತಾ ಅಲ್ವಾ? ಅದ್ ಹೆಂಗೆ? ಹಂಗಂದ್ರೆ ಏನೋ ಒಂದು ಲಕ್ ಇಸ್ ಆರ್ಸ್ ಅಂತ. ಹೌದು ಅಲ್ವಾ? ಸೇಮ್ ಕಲರ್ಸ್. ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀವಿ? ಇಷ್ಟೊಂದು ಇಂಗ್ರೀಡಿಯೆಂಟ್ಸ್. ವಾವ್. ಕಾರ್ನ್ ಪೀಸ್ ಟಿಕ್ಕಿ. ಕಾರ್ನ್ ಪೀಸ್ ಟಿಕ್ಕಿ. ಓಕೆ, ಕಾರ್ನ್ ಪೀಸ್ ಟಿಕ್ಕಿ ಮಾಡ್ತಾ ಇದ್ದಾರೆ ನಮ್ಮ ಪಂಟ್ರು ಇವತ್ತು, ರೂಪಾ ಅವರು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನೋ ಬನ್ನಿ ನೋಡೋಣ. ಕಾರ್ನ್ ಪೀಸ್ ಟಿಕ್ಕಿ ಬೇಕಾಗುವ ಸಾಮಗ್ರಿಗಳು: ಸ್ವೀಟ್ ಕಾರ್ನ್, ಬಟಾಣಿ, ಈರುಳ್ಳಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಹಸಿಮೆಣಸಿನಕಾಯಿ ಪೇಸ್ಟ್, ಖಾರದ ಪುಡಿ, ಬ್ರೆಡ್ ಪುಡಿ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಗರಂ ಮಸಾಲ, ಆಮ್ಚೂರ್ ಪೌಡರ್, ಉಪ್ಪು, ಎಣ್ಣೆ, ಪುದೀನಾ, ಕೊತ್ತಂಬರಿ ಸೊಪ್ಪು. ಸೊ ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದಾಯ್ತು. ಪ್ರೊಸೀಜರ್ ಶುರು ಮಾಡೋಣ. ಮಾಡೋಣ. ಫಸ್ಟ್ ಏನ್ ಮಾಡ್ತೀವಿ? ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಸಾಕ. ಮಿಕ್ಸರ್ ಜಾರ್ ಕೊಡಿ. ಇದು ಕಾರ್ನ್ ಹಾಕೊಳ್ಳೋಣ. ಇದು ಕಾರ್ನ್ ಇದ್ ಮಾಡ್ಕೋಬೇಕಾ? ಬ್ಲೆಂಡ್ ಮಾಡ್ಕೋಬೇಕಾ? ಕಾರ್ನ್, ಆಮೇಲೆ ಸ್ವಲ್ಪ ಬಟಾಣಿ, ಎರಡನ್ನೂ ಮಿಕ್ಸಿ ಮಾಡ್ಕೊಂಡು. ತುಂಬಾ ಫುಲ್ ಪೇಸ್ಟ್ ಬೇಡ, ಫೈನ್ ಪೇಸ್ಟ್ ಬೇಡ. ಮಿಕ್ಕಿದ ಸ್ಪೈಸಸ್ ಎಲ್ಲ ಆಮೇಲೆ ಮಿಕ್ಸ್ ಮಾಡೋದಷ್ಟೇ. ಇನ್ನು ಸ್ವಲ್ಪ ಹಂಗೆ ಇರ್ಲಿನಾ? ಸ್ವಲ್ಪ ಇದ್ರೂ ಪರವಾಗಿಲ್ಲ. ಒಂದ್ ಸ್ವಲ್ಪ ಚಟ್ನಿ ತರ ಆಗಿದೆ. ಸ್ವಲ್ಪ ಸಾಕು. ಇವಾಗ ಒಂದು ಬೌಲ್ ಕೊಡಿ. ಇದು ಶಿಫ್ಟ್ ಮಾಡ್ಕೊಂಡು. ಕಾರ್ನ್ ತುಂಬಾ ಡೈಜೆಸ್ಟಿವ್. ಸೊ ಹಾಗಾಗಿ ಕಾರ್ನ್ ತಿಂದ್ರೆ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಸಿವು ಬಂದ್ಬಿಡುತ್ತೆ. ನೀರ್ ಬೇಕಾ ಇದಕ್ಕೆ? ಇಲ್ಲ, ಏನು ಬೇಡ. ಇವಾಗ ಇದಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಒಂದಾಗೊಂದು ಆಡ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್, ಆನಿಯನ್, ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕೊಳ್ಳೋಣ. ಓಕೆ, ಬೈಂಡಿಂಗ್ ಪ್ಲಸ್ ಟೇಸ್ಟ್. ಆಲೂ ಯಾವ್ದು ಕೇಳ್ಬೇಕಾ? ಅಲ್ಟಿಮೇಟ್ ಟೇಸ್ಟ್ ಎಲ್ಲ. 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ಇದು ಒಂಥರ ಬೈಂಡಿಂಗ್. ಇದು ಟೆಕ್ಸ್ಚರ್. ಆಲ್ಮೋಸ್ಟ್ ಆಲ್ ಇಂಗ್ರೀಡಿಯೆಂಟ್ಸ್ ಬೈಂಡಿಂಗ್ ಏಜೆಂಟ್ಸ್ ಇದ್ರಲ್ಲಿ ನೋಡಿ. ಅಂದ್ರೆ ಬಿಡೋಂಗೆ ಇಲ್ಲ. ತಿಂದ ಮೇಲೆ ಇನ್ನೂ ಬಿಡೋಂಗಿಲ್ಲ, ಟೇಸ್ಟ್ ಹಂಗಿರುತ್ತೆ. 1 ಸ್ಪೂನ್ ಆಫ್ ಕಾರ್ನ್ ಫ್ಲೋರ್, ಬ್ರೆಡ್ ಕ್ರಮ್ಸ್, ಚಿಲ್ಲಿ ಪೇಸ್ಟ್. ಇದು ಬರೀ ಚಿಲ್ಲಿ ಪೇಸ್ಟಾ? ಬರೀ ಚಿಲ್ಲಿ ಪೇಸ್ಟ್. ನಾನು ಯಾಕೆ ಕೇಳಲಿಲ್ವಲ್ಲ ಸುಜಾತ್ ಅವರು ಅನ್ಕೊಂಡೆ, ಹೇಳ್ಬಿಟ್ಟೆ.
ಸೊ ಜನರಲಿ ಚಿಲ್ಲಿ ಜೊತೆ ಗಾರ್ಲಿಕ್ ಪೇಸ್ಟ್ ಮಾಡ್ತೀರಲ್ಲ, ಅದಕ್ಕೆ ಕೇಳಿದೆ ಇದು ಬರೀ ಚಿಲ್ಲಿ ಪೇಸ್ಟ್ ಅಂತ. ಆಕ್ಚುಲಿ ಇವಾಗ ಇದು ಹಬ್ಬದ ಟೈಮಲ್ಲಿ ಇಫ್ ಯು ಸ್ಕಿಪ್ ಆನಿಯನ್ ನೀವು ಅವತ್ತು ಮಾಡ್ಕೊಳ್ಬಹುದು, ಹಬ್ಬದ ಟೈಮ್ ನಲ್ಲೂ ಮಾಡ್ಕೊಬೋದು. ಯಾಕೆಂದ್ರೆ ಗಾರ್ಲಿಕ್ ಇಲ್ಲ, ಓನ್ಲಿ ಚಿಲ್ಲೀಸ್ ವಿ ಹ್ಯಾವ್ ಯೂಸ್ಡ್. ಹೌಕಮ್ ಇನ್ನೊಂದ್ ತರ ಖಾರ ಹಾಕ್ತಾ ಇದ್ದೀರಾ? ಎರಡು ಟೇಸ್ಟ್ ಬರ್ಲಿ ಅಂತ. ಹೌದಾ? ಯಾವಾಗ್ಲೂ ಒಂಥರ ಸ್ಪೆಷಲ್ ಆಗಿರ್ಬೇಕು, ಆರ್ಡಿನರಿ ಏನು ಇರಬಾರ್ದು. ಏನ್ ಮಾಡಿದ್ರು ಸ್ಪೆಷಲ್ ಆಗಿರ್ಬೇಕು ಅಲ್ವಾ? ಸ್ವಲ್ಪ ಆಮ್ಚೂರ್ ಪೌಡರ್ ಟ್ಯಾಂಗಿನೆಸ್ಗೆ, ಸ್ವಲ್ಪ ಅಗೇನ್ ಟೇಸ್ಟ್ಗೆ ಗರಂ ಮಸಾಲ ಪೌಡರ್, ಕೊತ್ತಂಬರಿ, ಪುದೀನ. ಇವಾಗ ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ನೀರ್ ಬೇಡವಾ ಇದಕ್ಕೆ? ಏನು ಬೇಡ, ಉಪ್ಪು ಹಾಕ್ತೀನಿ. ಇವಾಗ ಇದು ಈ ತರ ಇದೆ. ಇನ್ನೊಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ, ಬ್ರೆಡ್ ಕ್ರಮ್ಸ್ ಸಾಕು. ಹಾಕಿ. ಇವಾಗ ಸಾಲ್ಟ್ ಹಾಕಿ. ನನ್ನ ಕೈಯಲ್ಲಿ ಒಂದ್ ಚಿಟಿಕೆ ಕಡಿಮೆನೆ ಬೀಳತ್ತೆ ಯಾವಾಗ್ಲೂ. ಯಾಕೆಂದ್ರೆ ಸಾಲ್ಟು ಅಕಸ್ಮಾತ್ ಕಮ್ಮಿ ಆಗಿದ್ರೆ ಪರವಾಗಿಲ್ಲ, ಸೇರಿಸ್ಕೋಬಹುದು. ಜಾಸ್ತಿ ಆಗ್ಬಿಟ್ರೆ ಎಡವಟ್ ಆಗ್ಬಿಡತ್ತೆ. ತಿರ್ಗಾ ಅದನ್ನ ರಿಪೇರಿ ಮಾಡೋ ಹೊತ್ತಿಗೆ ನಾಳೆ ನಾಡಿದ್ದಾಗತ್ತೆ. ಅದ್ರ ಬದಲು ಸ್ವಲ್ಪ ಎಚ್ಚರಿಕೆಯಿಂದ ಮೊದಲೇ ಕಡಿಮೆ ಹಾಕೊಂಡ್ರೆ ಇನ್ನೂ ಒಳ್ಳೇದಲ್ವಾ? ಹೌದು. ಸೊ ಡೈರೆಕ್ಟ್ ಇವಾಗ ಟಿಕ್ಕಿನ ಇದ್ ಮಾಡೋದಕ್ಕೆ ಹೊರಟ್ರಾ? ಫ್ಲಾಟ್ ಅಷ್ಟೇ ಮಾಡೋದು, ಡೈರೆಕ್ಟ್ ಎಣ್ಣೆಗೆ ಬಿಡ್ತಾ ಇರೋದಾ? ಅಷ್ಟೇ. ಬಟ್ ಇದನ್ನೇನು ನೀವು ಬ್ರೆಡ್ ಕ್ರಮ್ಸ್ ನಲ್ಲಿ ರೋಲ್ ಮಾಡೋ ಅಷ್ಟಿಲ್ವಾ? ಏನ್ ನೆಸಿಟಿ ಇಲ್ಲ, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಇದು ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತೀರಾ ನಿಮ್ಮ ಮನೆಯಲ್ಲಿ? ಹಾಗೇನಿಲ್ಲ, ಒಂದು ಐಟಮ್ ಇಂದ ಇನ್ನೊಂದು ಐಟಮ್ ರಿಪೀಟ್ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ 1-2 months ಆಗಿರುತ್ತೆ. ಅಂದ್ರೆ ಅಷ್ಟೊಂದು ವೆರೈಟಿ ಮಾಡ್ತೀರಾ? ಮೈ ಗಾಡ್. ಕಾರ್ನ್ ಅಲ್ಲೇ ಆಲ್ಮೋಸ್ಟ್ ಒಂದು 10 ವೆರೈಟಿ ಮಾಡ್ತೀನಿ ನಾನು. ಅಲ್ಲ, ನೀವ್ ಇದನ್ನ ಮಾಡಿ ನಾನು ಇದನ್ನ ತಿಂದು ಇನ್ನೊಂದು ಪಂಟ್ರ ಪಾಕ ಮಾಡೋದಕ್ಕೆ ಹೋಗೋಷ್ಟ್ರಲ್ಲಿ ಮತ್ತೆ ಹುಷವಾಗಿ ಬಿಡುತ್ತೆ ಅನ್ಸುತ್ತೆ. ಬಿಕಾಸ್ ಇದಷ್ಟು ಡೈಜೆಸ್ಟಿವ್ ಕಾರ್ನ್. ಹೌದು ಅಲ್ವಾ? ಊಟ ಮಾಡಿದ್ದು ಎಲ್ಲ ಜೀರ್ಣ ಆಗೋಗ್ಬಿಡುತ್ತೆ. ಒಳ್ಳೆ ಐಡಿಯಾ. ಹಾಕ್ಲಾ ಇದೆ ಹಾಕಿ. ಈ ಟಿಕ್ಕಿನ ಯಾಕೆ ಯಾವಾಗ್ಲೂ ತುಂಬಾ ದಪ್ಪಕ್ಕೆ ಮಾಡ್ತಾರೆ? ಸ್ವಲ್ಪ ಥಿನ್ನಾಗಿ ಮಾಡ್ಬೋದು, ಇನ್ನು ಪುಟ್ಟದ್ ಮಾಡ್ಬೋದಲ್ವಾ? ಫಿಲ್ಲಿಂಗ್ ಇರಲ್ಲ. ಅದು ಹೆಸರೇ ಈ ಶೇಪ್ಗೆ ವಿ ಕಾಲ್ ಇಟ್ ಆಸ್ ಟಿಕ್ಕಿ. ಅದು ಕಬಾಬ್ ಅಂದ್ರೆ ಸ್ವಲ್ಪ ಉದ್ದ ಓವಲ್ ಶೇಪ್ ಬರುತ್ತೆ, ಇಲ್ಲಾಂದ್ರೆ ಬಾಲ್ಸ್ ಅಂತಾರೆ, ಸಣ್ಣ ಸಣ್ಣ ಚೀಸ್ ಬಾಲ್ಸ್ ಎಲ್ಲ ಬರುತ್ತಲ್ವಾ, ಬುಲೆಟ್ಸ್ ಅನ್ಬೋದು. ಟಿಕ್ಕಿ ಮೀನ್ಸ್ ಸ್ಟಿಕ್ಕಿ ಆರ್ ಕಟ್ಲೆಟ್, ಇದೇ ಶೇಪ್. ಈ ಮೊಸರು ಕೋಡ್ಬಳೆನೂ ಅಷ್ಟೇ. ಕೆಲವ್ರು ಕೇಳ್ತಾ ಇರ್ತಾರೆ ಯಾಕೆ ಹಿಂಗೆ ಪಟ್ ಪಟ್ ಅನ್ನುತ್ತೆ ನಾವು ಮಾಡಿದ್ರೆ ಅಂತ. ಅದು ಹಿಟ್ಟು ಅಷ್ಟೇ, ಬೈಂಡಿಂಗ್. ಅದು ಅವರು ಮಾಡೋದು ತುಂಬಾ ಡ್ರೈ ಆದ್ರೂ ಬಿಟ್ಟಾಗ ಹಿಂಗೆ 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 ಅಲ್ಲಾಡಿಸ್ತಾ ಇದ್ರೆ ಪಟ್ ಅಂದೇ ಅನ್ನುತ್ತೆ. ಬಿಟ್ಬಿಡ್ಬೇಕು. ಅದು ಸೌಂಡ್ ಅದ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ನೋಡಿ. ಎಣ್ಣೆ ಪದಾರ್ಥ ನೀವು ಡೀಪ್ ಫ್ರೈ ಮಾಡುವಾಗ ಇವಾಗ ಇದೊಂಥರ ಸೌಂಡ್ ಬರ್ತಿದೆ ಅಲ್ವಾ, ಅದಾಗಿದೆ ಅಂದ್ರೆ ಸೌಂಡ್ ಕಮ್ಮಿ ಆಗೋಗುತ್ತೆ. ಇಟ್ಸ್ ಅಂಡರ್ಸ್ಟುಡ್. ಫ್ಲಿಪ್ ಮಾಡೋ ಅಗತ್ಯನೂ ಇಲ್ವಾ? ಆ ಸೌಂಡ್ ಕಮ್ಮಿ ಆದಾಗ ಫ್ಲಿಪ್ ಮಾಡಿದ್ರೆ ಅದಾಗಿದೆ ಅಂತ ಅರ್ಥ. ಹೌದಾ? ಇವೆಲ್ಲ ಕೆಲವೆಲ್ಲ ಹಳೇ ಟಿಪ್ಸ್, ಇದೆಲ್ಲ ಫಾಲೋ ಮಾಡ್ಬೇಕು. ದೊಡ್ಡವ್ರು ಹೇಳ್ತಾರೆ, ಗೊತ್ತಿರಲ್ಲ ಅದೆಲ್ಲ. ನಮ್ಗೆ ಗೊತ್ತಿರೋದಿಲ್ಲ, ಬಟ್ ಅವ್ರು ಮಾಡ್ದಾಗ ಕರೆಕ್ಟ್ ಬರುತ್ತೆ, ನಾವು ಮಾಡ್ದಾಗ ಎಡ್ವಟ್ ಆಗತ್ತೆ. ನೋಡಿ, ನೀವು ಹೇಳ್ಕೊಟ್ಟಿದ್ರಿಂದ ಅದು ಇವಾಗ ನನ್ಗೆ ಗೊತ್ತು ಸೈಂಟಿಫಿಕ್ ಆಗಿ ಯಾಕೆ ಅಂತ. ಇದ್ ನೋಡಿ, ಸ್ವಲ್ಪ ಎಣ್ಣೆ ಸೌಂಡ್ ಕಮ್ಮಿ ಆಗಿದೆ ಅನ್ನಿಸ್ತಾ ನಿಮ್ಗೆ? ಇದು ಫ್ಲಿಪ್ ಮಾಡೋಣ ಈಗ. ಒಂದೊಂದೇ ವಿತ್ ಲವ್ ಅಲ್ವಾ ನೀವು ಹೇಳ್ಕೊಟ್ಟಿದ್ದು? ಇದಾಗಿದೆ, ಆಲ್ಮೋಸ್ಟ್ ಡನ್. ತೆಗಿಯೋಣ ಇದು. ಇನ್ನೊಂದು ಹೇಳಿದ್ರಿ ನೀವು, ಇದನ್ನ ಆಫ್ ಮಾಡದೆ ತೆಗಿಬೇಕು. ಆಫ್ ಮಾಡ್ಬಿಟ್ರೆ ಎಣ್ಣೆ ಕೊಡ್ಬಿಡುತ್ತೆ. ಹಗುರವಾಗಿ ಇಟ್ಟಿರುತ್ತೆ ಅನ್ಸುತ್ತೆ. ನೋಡಕ್ ಒಳ್ಳೆ ಅಂಬುಡೆ ತರ ಕಾಣ್ತದೆ ಇದು ಅಲ್ವಾ? ಅದೇ ಸೇಮ್, ಹಂಗೆ ಕಲರ್ ಎಲ್ಲ ಅದೇ ತರ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಾ ಅಂತ ಅನ್ಸುತ್ತೆ. ಅಡ್ಗೆ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಂದ್ ಒಳ್ಳೆ ಸ್ಮೈಲಿ ತರ ಕೊಟ್ಟಿದ್ದೀರಾ. ಹಾಟ್ ಅಂಡ್ ಕ್ರಿಸ್ಪಿ ಕಾರ್ನ್ ಪೀಸ್ ಟಿಕ್ಕಿ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಓ ಮೈ ಗಾಡ್, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಅದು ಇಷ್ಟೇ ಇರ್ಬೋದು, ಎಂಟೇ ಇರ್ಬೋದು, ಬಟ್ ಅದನ್ನ ಪ್ರೆಸೆಂಟ್ ಮಾಡಿರೋ ಸ್ಟೈಲ್ ತುಂಬಾ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆಗಿರೋಂತಹ ಕಾರ್ನ್ ಅಂಡ್ ಪೀಸ್ ಟಿಕ್ಕಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಪಂಟ್ರು ರೂಪ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಕಾರ್ನ್ ಪೀಸ್ ಟಿಕ್ಕಿ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವೀಟ್ ಕಾರ್ನ್ ಬಟಾಣಿಯನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ. ಒಂದು ಬೌಲ್ಗೆ ಇದನ್ನ ಹಾಕಿ ಅದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿ, ಬೇಯಿಸಿದ ಆಲೂಗಡ್ಡೆ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್,
ಬ್ರೆಡ್ ಪುಡಿ, ಹಸಿಮೆಣಸಿನಕಾಯಿ ಪೇಸ್ಟ್, ಖಾರದ ಪುಡಿ, ಆಮ್ಚೂರ್ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಟಿಕ್ಕಿ ತರ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರೆದರೆ ರುಚಿಯಾದ ಕಾರ್ನ್ ಪೀಸ್ ಟಿಕ್ಕಿ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ಅಂದು ನೋಡಿದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಕಮ ಅಂತ ಇದೆ, ಬೇಗ ತಿನ್ಬಿಡೋಣ. ಅಂಬುಡೆ ತರನೇ ಇದೆ. ಹೊಗ್ಗೆ ಹಂಗೆ ಮೇಡಮ್, ಏನ್ ಸಕ್ಕದ ಮಾಡಿದ್ದೀರಾ. ಯು ಹ್ಯಾವ್ ಸಮ್ ಮ್ಯಾಜಿಕ್ ಇನ್ ಯೋರ್ ಹ್ಯಾಂಡ್. ಇದಕ್ಕೆ ಸಬ್ಸಿಡಿ ಸೊಪ್ಪು ಹಾಕಿಲ್ಲ, ಪುದೀನಾ ಸೊಪ್ಪಿಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯು ಕ್ಯಾನ್ ಹ್ಯಾವ್ ದಿಸ್ ವಿತ್ ಮಿಂಟ್ ಚಟ್ನಿ. ಇನ್ನೊಂದ್ ಸ್ವಲ್ಪ ಸ್ಪೈಸ್ ಟೇಸ್ಟ್. ಹಿಂಗೆ ಸೂಪರ್ ಇದೆ. ಹಂಗೆ ತಿನ್ಬೋದು. ಏನಂತಾರೆ, ಸ್ವರ್ಗಕ್ಕೆ ಒಂದು ಗೇಣಲ್ಲ, ಹಾಫ್ ಗೇಣು ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ದಯವಿಟ್ಟು ಇದನ್ನ ನಿಮ್ಮ ಮನೆಯಲ್ಲಿ ಇದೇ ಪ್ರಮಾಣದಲ್ಲಿ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಖಂಡಿತ ನಮಗೆ ತಿಳಿಸಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ, ಬಂದು ಇದನ್ನ ಹೇಳ್ಕೊಡೋದಕ್ಕೆ. ಮತ್ತೆ ಇನ್ನೊಂದು ಅಡುಗೆ ಜೊತೆಗೆ ಪಂಟ್ರು ಭೇಟಿ. ಥ್ಯಾಂಕ್ಸ್ ಫಾರ್ ದ ಇನ್ವೈಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಟ್ರೂಲಿ ಅ ವಂಡರ್ಫುಲ್ ಡೆಲಿಕಸಿ ಅಂತ ಹೇಳ್ಬೋದು. ಜನರಲಿ ಕಿಟಿ ಪಾರ್ಟೀಸು ಇಂಥದ್ದೆಲ್ಲ ಇರುತ್ತೆ. ಅಂಥ ಟೈಮ್ನಲ್ಲಿ ಫ್ರೆಂಡ್ಸ್ ಬಂದಾಗ ಏನ್ ಮಾಡ್ಲಿ ಅನ್ನೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸ್ವೀಟ್ ಕಾರ್ನ್ ತಗೊಂಡು ಬನ್ನಿ, ಪೀಸ್ ಇರುತ್ತೆ, ಆಲೂಗಡ್ಡೆ ಬೈಂಡಿಂಗ್ ಫ್ಯಾಕ್ಟ್ರು, ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರಿ. ಎಲ್ಲ ಹಾಕೋದ್ರ ಜೊತೆಗೆ ವಿದೌಟ್ ಫೇಲ್ ಪುದೀನ ಹಾಕೋದನ್ನ ಮಿಸ್ಸೇ ಮಾಡಬೇಡಿ. ಸ್ಪೆಷಲ್ ಟೇಸ್ಟ್ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸದ್ಯಕ್ಕೆ ನಾನು ಕ್ವಿಕ್ಕಾಗಿ ಒಂದು ಬ್ರೇಕ್ ತಗೊಂಡು ಇದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಬರ್ತೀನಿ. ಇನ್ನೊಬ್ರು ಪಂಟ್ರನ್ನ ಕರ್ಕೊಂಡು ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಅಂಡ್ ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಪಂಟ್ರು ಪಾಕಕ್ಕೆ. ಸದ್ಯಕ್ಕೆ ನಮ್ ಜೊತೆಗಿದ್ದಾರೆ ನಮ್ಮ ಪಂಟ್ರು ರೂಪಾ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ವೆರಿ ಗುಡ್ ಆಫ್ಟರ್ನೂನ್. ನಾನ್ ಸೂಪರ್ ಆಗಿದ್ದೀನಿ. ನಿಮ್ ಡ್ರೆಸ್, ನಿಮ್ ಜ್ಯುವೆಲ್ರಿ ಎಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಇನ್ಸ್ಪಿರೇಷನ್. ಎಸ್, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಸ್ಮೈಲ್. ಥ್ಯಾಂಕ್ ಯು. ನೀವು ಹಿಂಗ್ ಬರ್ತೀರಾ, ಬಂದಿದ ತಕ್ಷಣ ಏನಾಗುತ್ತೋ ಇವತ್ತು ಹಿಂಗ್ ಮಾಡ್ತೀನೋ. ನೀವ್ ಆಕ್ಚುಲಿ ಕಾನ್ಫಿಡೆಂಟ್ ಆಗೇ ಇರ್ತೀರಾ, ನಾವ್ ಟೆನ್ಷನ್ ಮಾಡ್ಕೋಬೇಕು, ನೀವೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ ಸ್ವಲ್ಪ ಅಲ್ವಾ? ಅದು ಮನೇಲಿ ಮಾಡೋದು ಡಿಫ್ರೆಂಟ್. ಅದು ನಾರ್ಮಲ್ ಆಗಿ ಹೇಗೋ ಮಾಡ್ಬಿಡ್ತೀವಿ. ಇಲ್ಲಿ ಅದು ನಿಮ್ಮ ಅಖಾಡ ಅಂತೀರಾ ಅಷ್ಟೇ, ಇದು ನಮ್ಮ ಅಖಾಡ ಅಷ್ಟೇ. ಅದಕ್ಕೆ ಸ್ವಲ್ಪ ಟೆನ್ಷನ್. ಏನ್ ಮಾಡ್ತಾ ಇದೀರಾ ಸ್ಪೆಷಲ್ ಇವತ್ತು? ಇವತ್ತು ಪನ್ನೀರ್ ಪಾಪರ್ಸ್ ಮಾಡ್ತಿದ್ದೀನಿ. ಪನ್ನೀರ್ ಪಾಪರ್ಸ್. ಎಸ್. ಪಾಪ್ 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 ಆಗತ್ತಾ? ಪಾಪ್ ಆಗಲ್ಲ, ಚೆನ್ನಾಗಿರುತ್ತೆ ನೋಡೋದು. ಸೊ ಪನ್ನೀರ್ ಪಾಪರ್ಸ್ಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಪನೀರ್ ಪಾಪರ್ಸ್ ಬೇಕಾಗುವ ಸಾಮಗ್ರಿಗಳು: ಪನೀರ್, ಈರುಳ್ಳಿ, ಜೀರಿಗೆ ಪುಡಿ, ಬ್ರೆಡ್ ಪುಡಿ, ಮೈದಾ ಹಿಟ್ಟು, ಉಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಮೈದಾ, ಕಾರ್ನ್ಫ್ಲೋರ್, ಉಪ್ಪು, ಖಾರದ ಪುಡಿ ಮಿಶ್ರಣ, ಖಾರದ ಪುಡಿ, ಎಣ್ಣೆ, ಮೆಣಸಿನ ಪುಡಿ. ನಾವು ಪಾಪರ್ ಅಂದ್ವಲ್ಲ, ಪಾಪರ್ ಅಂದ್ರೆ ಆ ಗೇಮ್ ಪಾಪರ್ ಅಲ್ಲ, ಅಥವಾ ದುಡ್ಡು ಇಲ್ದಿರ ಪಾಪರ್ ಅಲ್ಲ. ಇದು ಆಕ್ಚುಲಿ ಪಾಪರ್, ಪಾರ್ಟಿ ಪಾಪರ್ ಅನ್ನತ್ತಲ್ಲ, ಆ ತರ ಪಾಪರ್. ಓಕೆ, ಸೊ ಫಸ್ಟ್ ಎಣ್ಣೆ ಕಾಯ್ಸಕ್ಕೆ ಇಟ್ಬಿಡೋಣ. ನಿಮ್ ಮನೆಯಲ್ಲಿ ನಂತರ ಪಕ್ಕದಲ್ಲಿ ಹೆಲ್ಪ್ ಮಾಡೋರು ಯಾರು ಅಡಿಗೆ ಮಾಡುವಾಗ? ಆಕ್ಚುಲಿ ಅಡಿಗೆ ಮನೆಯಲ್ಲಿ ನಮ್ಮ ಅತ್ತೆ ಅವರು, ನಮ್ಮ ಅಕ್ಕ, 3 ಜನನೂ ಇರ್ತೀವಿ. ಸೊ 3 ಜನಕ್ಕೆ ಒಬ್ಬೊಬ್ರು ಹೆಲ್ಪ್ ಮಾಡ್ಕೊಂಡಿರ್ತೀವಿ. ಟ್ರಾಫಿಕ್ ಜಾಮ್ ಆಗಲ್ವಾ? ಇಲ್ಲ, ಅಡಿಗೆ ಮನೆ ಸ್ವಲ್ಪ ದೊಡ್ಡದಾಗಿದೆ, ನಂಗೋಸ್ಕರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇವಾಗ ಪ್ರತಿದಿನದ ಡಿಶ್ ಗಳನ್ನ ಡಿಸೈಡ್ ಮಾಡೋದು ಯಾರು? ನಮ್ಮ ಅತ್ತೆ ಅವರು. ಅಂದ್ರೆ ಅವ್ರಿಗೂ ಒಂದೊಂದ್ಸಲ ಐಡಿಯಾ ಬರೋದಿಲ್ಲ, 3 ಜನನು ಸೇರ್ಕೊಂಡೇ ಮಾಡ್ತೀವಿ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಹೌದು ಹೌದು, ಯಾಕೆಂದ್ರೆ ಆಗ್ಲೇಬೇಕಲ್ಲ, ಪ್ರತಿ ದಿವಸ ಏನಾದ್ರೂ ಒಂದು ಆಗ್ಬೇಕಾಗುತ್ತಲ್ಲ. ಏನು ಆಲ್ ದ 3 ಟೈಮ್ಸ್ ಕುಕ್ ಮಾಡ್ತೀರಾ? ಬೆಳಗ್ಗೆಗೊಂದು, ಮಧ್ಯಾಹ್ನಕ್ಕೊಂದು, ರಾತ್ರಿಗೊಂದು? ಎಸ್ ಎಸ್. ಏನೇನ್ ತರ ಕುಕ್ ಮಾಡ್ತೀರಾ? ನಾರ್ಮಲ್ ಆಗಿ ಮಾರ್ನಿಂಗ್ ಏನಾದ್ರೂ ಟಿಫನ್ ಮಾಡ್ತೀವಿ, ರವಾ, ಇಡ್ಲಿ, ದೋಸೆ, ಆಲ್ ಟೈಪ್ಸ್ ಆಫ್ ಫುಡ್ ಡಿಶಸ್ ಮಾಡ್ತೀವಿ. ಮಧ್ಯಾಹ್ನ ಅನ್ನ, ಸಾಂಬಾರು, ಪಲ್ಯ, ಅದನ್ನ. ನೈಟ್ ಟೈಮ್ಸ್ ಚಪಾತಿ ಇದ್ರೆ ಚಪಾತಿ, ರೈಸ್ ಇದ್ರೆ ರೈಸು. ಸೊ ಏನೋ ಒಂದು ಪ್ಲಸ್ ಇಂಥ ಸ್ಪೆಷಲ್ ಐಟಮ್ಸ್ ಬರ್ತಾ ಇರುತ್ತೆ. ನಾವು ನೈಟ್ ಟೈಮ್ಸ್ ಜಾಸ್ತಿ ಮಾಡೋದು. ಹೌದಾ? ಸೊ ಎಲ್ಲರೂ ಸೇರ್ತಾರೆ ಅಂತ ಅನ್ಬಿಟ್ಟು. ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? We are 10 members. 10? Joint family. Wow, very nice. Okay. So ಇವಾಗ ಏನ್ ಮಾಡೋಣ? ಇವಾಗ ಒಂದು ಮಿಕ್ಸಿಂಗ್ ಬೌಲ್. ನಿಮ್ಗೆ ಬೈ ಎನಿ ಚಾನ್ಸ್ ವಿಸ್ಕ್ ಬೇಕಾ? ಬೇಡ, ಹಂಗೆ ಕೈಯಲ್ಲೇ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಫಸ್ಟ್ ಪನ್ನೀರ್ ತಗೊಂತೀನಿ.
ಸ್ವೀಟ್ ಆಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು. ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಆನಿಯನ್ಸ್ ತಗೊಂತೀನಿ. ಇದು ಪನೀರ್ ಡೈರೆಕ್ಟ್ ಆಗಿ ಜಸ್ಟ್ ಹಿಂಗೆ ಕೈನಲ್ಲೇ? ಹೌದು, ಬೇಕು ಅಂದ್ರೆ ಗ್ರೇಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೈಯಲ್ಲೇ ಪುಡಿ ಮಾಡ್ಕೋಬಹುದು, ನಮ್ಮ ಇಷ್ಟ. ಮತ್ತೆ ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಪೆಪ್ಪರ್ ಪೌಡರ್ ನಮ್ಗೆ ಎಷ್ಟು ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಎಲ್ಲಾನು. ಜೀರಾ ಪೌಡರ್. ಇದೆಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಬೇಗ ಮುಗ್ದೋಗುತ್ತೆ. ರೆಡ್ ಚಿಲ್ಲಿ ಪೌಡರ್, ಉಪ್ಪು, ಮತ್ತೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ತುರ್ಕೊಂಡಿರೋದು. ಇದೆಲ್ಲ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಏನಿಲ್ಲ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಪೇಸ್ಟ್. ಆಕ್ಚುಲಿ ಇದಕ್ಕೆ ಗಾರ್ಲಿಕ್ ಪೌಡರ್ ಯೂಸ್ ಮಾಡಬೇಕು. ನನಗೆ ಪೌಡರ್ ಸಿಗ್ಲಿಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು. ಮತ್ತೆ ಬೈಂಡಿಂಗ್ ಪರ್ಪಸ್ಗೆ ಮೈದಾ ಯೂಸ್ ಮಾಡ್ತಿದ್ದೀನಿ. ಸೊ ನಾವು ಡೀಪ್ ಫ್ರೈ ಮಾಡೋವಾಗ ಅಂತ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೀರು ಬೇಡ, ನೀರು ಬೇಡ. ಏಕೆಂದ್ರೆ ಫಸ್ಟ್ ಇದು ಯಾವಾಗ ಯೂಸ್ ಮಾಡ್ತೀರಾ? ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದನ್ನ ಬಾಲ್ಸ್ ಮಾಡ್ಕೊಂಡು ಆ ಪೇಸ್ಟ್ ಅಲ್ಲಿ ಡಿಪ್ ಮಾಡಿ ದೆನ್ ಇದರಲ್ಲಿ ರೋಲ್ಸ್ ಮಾಡಿ ಡೀಪ್ ಫ್ರೈ ಮಾಡೋದು. ಬಟ್ ಅಷ್ಟೊಂದು ಬೇಕಾಗೋದಿಲ್ಲ ಅಲ್ವಾ? ಬೇಡ, ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ. ಸೊ ಇಟ್ಸ್ ಕಾರ್ನ್ಫ್ಲವರ್, ಮೈದಾ, ರೆಡ್ ಚಿಲ್ಲಿ ಪೌಡರ್ ಮತ್ತೆ ಸಾಲ್ಟ್. ಇದು ಮಿಕ್ಸ್ ಆಗಿದೆ. ಇದನ್ನ ಬಾಲ್ಸ್ ಮಾಡ್ಕೊಂಡ್ಬಿಡೋಣ ಈಗ. ಚಪಾತಿ ಮಣೆ ಏನಾದ್ರು ಬೇಕಾ? ಬೇಡ, ಒಂದು ಪ್ಲೇಟ್ ಸಾಕಾಗುತ್ತೆ. ನೋಡಿ, ನೀವು ನೀರೇ ಹಾಕ್ಲಿಲ್ಲ, ಹಾಗೆ ಬೇಡ, ನೀರ್ ಬೇಡ. ಪನೀರ್ನಲ್ಲಿ ಮಾಯಿಶ್ಚರ್ ಎಸ್, ಅದೇ ಸಾಕಾಗುತ್ತೆ. ಇರುತ್ತೆ. ಅದೇನಾದ್ರೂ ನೀರು ಹಾಕಿದ್ರೆ ಮತ್ತೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ತರ ಬಾಲ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲ. ಸೊ ಇಷ್ಟು ಮಾಡ್ಕೊಂಡಿದೀವಿ. ಈಗ ಇದು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ನೀರ್ ಬೇಕಲ್ಲ? ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳೋಣ. ತುಂಬಾ ನೀರ್ ಬೇಡ, ಇಟ್ಕೊಳ್ಳಿ ಅಂತ. ಸೊ ಇದು ಜನರಲಿ ಮಾಡಿಟ್ಕೊಂಡಿರ್ತೀರಾ? ಹೌದೌದು, ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ತರ ಡಿಪ್ ಮಾಡ್ಕೊಂಡಿದ್ದೀವಲ್ಲ, ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಈಗ ಈ ಪನ್ನೀರ್ ಬಾಲ್ಸ್ನ ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಓಕೆ. ಸೊ ಒಂದ್ ಸ್ವಲ್ಪನೂ ಲಂಪ್ಸ್ ಆಗದೆ ಇರೋ ಹಾಗೆ ಕಲ್ಸ್ಕೊಳ್ತಾಯ್ತು. ಈಗ ನೆಕ್ಸ್ಟ್ ಈ ಬಾಲ್ಸ್ ಇದೆಯಲ್ಲ, ಇದನ್ನ ಇದರಲ್ಲಿ ಡಿಪ್ ಮಾಡೋಣ. ಓಕೆ. ಡಿಪ್ ಮಾಡಿಕೊಂಡು ಇದರಲ್ಲಿ ರೋಲ್ ಮಾಡ್ಕೊಂಡ್ಬಿಡೋಣ. ರೋಲ್ ಮಾಡಿ ಡೈರೆಕ್ಟ್ ಫ್ರೈ ಮಾಡ್ಬಿಡೋದಾ? ಇದು ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ ಅದನ್ನ ಫ್ರಿಜ್ ಅಲ್ಲಿ ಇಡಬೇಕು. ಇಟ್ರು ಅದಕ್ಕೆ ನೀಟಾಗಿ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಂಗೆ ಹಾಕ್ಬೋದು. ಬಟ್ ಇಟ್ ಈಸ್ ಬೆಟರ್ ಫ್ರಿಜ್ ಅಲ್ಲಿ ಒಂದು 10 ಮಿನಿಟ್ಸ್ ಇಟ್ಟು ರೆಸ್ಟ್ ಕೊಟ್ಟು ಆಮೇಲೆ ನಾವು ಮಾಡಿದ್ರೆ ನೀಟಾಗಿ ಬರುತ್ತೆ. ಹೌದು. ಓಕೆ, ಎಲ್ಲ ರೋಲ್ ಮಾಡ್ಕೊಂಡ್ಬಿಡೋಣ. ಇದು ಆಗಿದೆ ಸುಜಾತ ಅವರೇ. ಇವಾಗ ಜೋರ್ ಮಾಡಿದ್ದೀನಿ. ಎಸ್. ಇವಾಗ ಇದನ್ನ ಡೀಪ್ ಫ್ರೈ ಮಾಡೋಣ. ಯಾರು ತುಂಬಾ ಇಷ್ಟ ಇದು? ಎಲ್ಲರಿಗೂ ಇಷ್ಟ, ಎಸ್ಪೆಷಲಿ ಮಕ್ಕಳಿಗೆ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಡೆಡಿಕೇಶನ್ ಟು ನಿಮ್ಮ ಮಕ್ಕಳು. ಎಸ್. ಇವತ್ತು ಏನ್ ಹೆಸರು ಅವ್ರದ್ದು? ಋತು ಮತ್ತೆ ಸಾಯಿ ಸಿರಿ. ಓಕೆ, ಋತು ಅಂಡ್ ಸಾಯಿ ಸಿರಿ, ನಿಮಗೋಸ್ಕರ ಇದೊಂದು ಡೆಡಿಕೇಶನ್. ಸೊ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ತೆಗಿಯೋಣ. ತೆಗಿಯೋಣ. ಎಕ್ಸ್ಟ್ರಾ ಆಯಿಲ್ ಎಲ್ಲ ಡ್ರೈನ್ ಆಗೋಗ್ತದೆ. ಈ ತರ ನಾರ್ಮಲ್ ಗೋಲ್ಡನ್ ಇದಾದಾಗ ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ? ವಾವ್, ಮಧ್ಯಾಹ್ನ ಊಟ ಮಾಡೋ ಟೈಮ್ನಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಯಾರು ಬೇಡ ಅಂತಾರೆ. ಊಟದೆಲ್ಲ 4 ತಿನ್ಬೋದು. ಸಾಸ್ ಜೊತೆ ಏನಾದ್ರು ತಿನ್ಬೇಕಾಯ್ತು? ಇದು ಸಾಸ್ ಜೊತೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಚೀಸ್ ಚಿಲ್ಲಿ ಸಾಸ್ ಜೊತೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹೇಗ್ ಬೇಕು ಅಂದ್ರೆ ಆ ತರ ತಿನ್ಬೋದು. ಎಂತ ಪಾಪರು? ಪನ್ನೀರ್ ಪಾಪರ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಪನ್ನೀರ್ ಪಾಪರ್ಸ್ ರೆಡಿ ಆಗಿದೆ. ಟಕ್ 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 ಅಂತ ಸೌಂಡ್ ಬೇರೆ ಮಾಡ್ತಾರೆ. ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಪನೀರ್ ಪಾಪರ್ಸ್
ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಬೌಲ್ಗೆ ಮ್ಯಾಶ್ ಮಾಡಿದ ಪನೀರ್, ಈರುಳ್ಳಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ಉಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಖಾರದ ಪುಡಿ, ಉಪ್ಪಿನ ಮಿಶ್ರಣದಲ್ಲಿ ಡಿಪ್ ಮಾಡಿ ಬ್ರೆಡ್ ಪುಡಿಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹಾಕಿ ಕರೆದರೆ ರುಚಿ ರುಚಿಯಾದ ಪನೀರ್ ಪಾಪರ್ಸ್ ಸವಿಯಲು ಸಿದ್ಧ. And it's time for us to taste it. Oh, wow. ಸೂಪರ್ ಬಿಸಿ ಇರತ್ತಲ್ಲ? ಎಸ್ ಎಸ್. ಹೊಗೆ ಬರ್ತಾರೆ. ಆಚೆ ಕಡೆ ಸಖತ್ ಕ್ರಂಚಿ ಕ್ರಂಚಿ ಆಗಿದೆ, ಒಳಗಡೆ ಸ್ಟಫಿಂಗು ಈರುಳ್ಳಿ ಕ್ರಂಚಿ ಕ್ರಂಚಿಯಾಗಿ ಸಿಗ್ತದೆ. ಸೂಪರ್ ಟೇಸ್ಟ್. ಖಾರ ಉಪ್ಪು ಕರೆಕ್ಟ್ ಆಗಿದೆ, ಚಿಲ್ಲಿ ಪೌಡರ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೀಟ್ಲಿ ಬ್ಯಾಲೆನ್ಸ್ಡ್. ಇದಕ್ಕೆ ಆಕ್ಚುಲಿ ಸಾಸ್ ಬೇಡ, ಹಂಗೆ ತಿನ್ಬೋದು. ಇಟ್ಸ್ ಟೂ ಗುಡ್. ನೋಡಿ, ತಿಂದಾದ್ಮೇಲೆ ಯಾವ ಲೆವೆಲ್ ಮತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ ನೆಕ್ಸ್ಟ್ ಬೈಟ್ ತಿನ್ನೋದಕ್ಕೆ. ಒಂದನ್ನ ತಿಂದು ನಿಲ್ಸಕ್ಕಾಗಲ್ಲ. ಯು ವಿಲ್ ಹ್ಯಾವ್ ಟು ಈಟ್ ಅನದರ್ 1 or 2 more. ಅವಾಗ ಖುಷಿ ಆಗುತ್ತೆ, ಸೋಲ್ಗೆ ಖುಷಿ ಆಗುತ್ತೆ. ರೂಪಾ ಅವರೇ, ಸೂಪರ್ ಆಗಿರೋ ಒಂದು ಡೆಲಿಕಸಿ ಹೇಳ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಪನೀರ್ ಪಾಪರ್ಸ್, ಇಟ್ಸ್ ಅ ವೆರಿ ನೈಸ್ ನೇಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಸೂಪರ್ ಆಗಿದೆ. ಖಂಡಿತ ನಿಮ್ಮನ್ನ ನಾನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ವೆಲ್, ಇವತ್ತಿನ ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ ಮುಂದಿನ ಸೆಗ್ಮೆಂಟ್ಗೆ ಹೋಗ್ಬೇಕಲ್ವಾ? ನಾನೇ ರುಚಿ ನೋಡ್ತಾ ಇರೋ ಹೇಗೆ, ನೀವು ಗಲ್ಲಿ ರುಚಿನೂ ನೋಡ್ಬೇಕಲ್ಲ. ಎಸ್, ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಅನಿಲ್ ಅವ್ರಿಗೆ ಜಾಗ ಮಾಡ್ಕೊಳ್ಳೋಣ ಗಲ್ಲಿ ರುಚಿಗೆ ನಿಮಗೆ ಪರಿಚಯ ಮಾಡ್ಕೊಡೋದಕ್ಕೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ಹಲೋ, ನಮಸ್ಕಾರ ವೀಕ್ಷಕರೇ. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಏನಿದು ರೋಡಲ್ಲಿ ಓಡಾಡ್ತಿದ್ದೀನಿ ಅನ್ಕೊಟ್ರ? ಯಾಕೋ ಬೇಜಾರಾಗ್ತಿತ್ತು ಕಣ್ರಿ. ಕ್ಲೈಮೇಟ್ ಬೇರೆ ತಣ್ಣಗಿತ್ತು, ಸಂಜೆ ಬೇರೆ ಆಗಿತ್ತು, ಹೊಟ್ಟೆ ಹಸಿತಾ ಇತ್ತು. ಸೊ ಬ್ಯಾಟಿಂಗ್ ಮಾಡ್ಬೇಕು ಅಂತೇಳಿ ಸುಮ್ಮನೆ ಹಿಂಗೆ ಬಂದೆ. ಬಟ್ ಒಂದು ಅಂಗಡಿ ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡೆ, ನಮ್ಮ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಕರೆಕ್ಟ್ ಆದಂತ ಪ್ಲೇಸ್ ಇದೆ ಅಂತ ಹೇಳಿ. ಯಾವ ಪ್ಲೇಸ್ ಅದು ಅಂತ ಹೇಳಿ ಗೆಸ್ ಮಾಡ್ತಾ ಇದ್ರೆ ಅವ್ರು ಸ್ವಲ್ಪ ಗೆಸ್ ಮಾಡೋದ್ರಲ್ಲೇ ನೀವು ತಲೆ ಓಡಿಸ್ತಾ ಇರಿ. ಆ ಗ್ಯಾಪ್ ಅಲ್ಲಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಿಗುವಂತ ಟೇಸ್ಟ್ ತಿಳಿಸ್ಕೊಡ್ತೀನಿ. ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ಐಟಮ್ ಇದೆ, ಅದು ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಏನೆಲ್ಲ ರುಚಿ ಇರುತ್ತೆ ಅದನ್ನ ತಿಂದ್ಬಿಟ್ಟು ನಾನು ತೋರಿಸ್ತೀನಿ. ಜನ ಹೇಳ್ದಾಗೆ ಒಂಥರ ಬಾಯಲ್ಲಿ ನೀರು ಬರ್ತಾ ಇತ್ತು. ಯಾಕೆಂದ್ರೆ ಸುಮಾರು 40ರಿಂದ 50 ವರ್ಷದಿಂದ ಇದೆಯಂತೆ ಆ ಪುಟ್ಟ ಗಲ್ಲಿಯಲ್ಲಿರುವಂತಹ ಅಂಗಡಿ. ಯಾವ್ದದು, ಏನೇನ್ ಸಿಗುತ್ತೆ, ಹೇಗಿರುತ್ತೆ? ನೀರು ಬರ್ತಾ ಇದೆಯಾ? ಕಂಟ್ರೋಲ್ ಮಾಡ್ಕೊಳ್ಳಿ, ನನ್ನ ಜೊತೆ ಬನ್ನಿ. ಈ ಒಂದು ಜಾಗ ಇರುವಂತದ್ದು ಜೈನ್ ಈವ್ನಿಂಗ್ ಕಾಲೇಜ್ ವಿವಿಪುರಂ ಹತ್ರ ಇರುವಂತಹ ಜಾಗದಲ್ಲಿ. ಸೊ ಇಲ್ಲಿ ಸುಮಾರು 40 ವರ್ಷದಿಂದ ಈ ಒಂದು ಬಂಡಿ ಅಂಗಡಿನ ಇಟ್ಕೊಂಡು ಬೇಲ್ಪುರಿ ಸುಮಾರು ಬೇಲ್ ಟೈಪ್ಸ್ಗಳನ್ನ ಕೊಡ್ತಾರಂತೆ. ಸೊ ಯಾವ್ದಾವ್ದೆಲ್ಲ ಟೈಪ್ ಸಿಗುತ್ತೆ, ಏನೇನೆಲ್ಲ ಟೇಸ್ಟ್, ಏನೇನೆಲ್ಲ ಬಳಸ್ತಾರೆ, ಹೇಗೆಲ್ಲ ಇರುತ್ತೆ ಅನ್ನೋದು ತಿಳ್ಕೊಂತ ಆಸೆ, ಕುತೂಹಲ ನನಗೂ ಇದೆ. ಟೇಸ್ಟ್ ಮಾಡ್ಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ನಿಮ್ಗೂ ಕೂಡ ಇದೆ ಅನ್ಕೊಂತೀನಿ. ಸೊ ಬನ್ನಿ ನನ್ನ ಜೊತೆ. ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಪಕ್ಕ ಇರುವಂತಹ ಈ ಒಂದು ಫುಟ್ಪಾತ್ ಅಲ್ಲಿರುವಂತಹ ನಮ್ಮ ಗಲ್ಲಿಗೆ ಸೂಟ್ ಆಗುವಂತಹ ಒಂದು ಗಲ್ಲಿ ಪಾಯಿಂಟ್ ನಲ್ಲಿ ಇದ್ದೀನಿ. ಅದು ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ, ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರೆಗ್ಯುಲರ್ ಆಗಿ ಒಬ್ರು ಕಸ್ಟಮರ್ ಇಲ್ಲಿಗೆ ಬರ್ತಾರೆ. ಸೊ ಅವ್ರು ಯಾರು, ಎಷ್ಟು ವರ್ಷದಿಂದ ಬರ್ತಾರೆ, ಯೂಶಲ್ ಆಗಿ ಅವ್ರು ಏನ್ ತಗೊಂಡು ಹೋಗ್ತಾರೆ ಕೇಳೋಣ. ನಾನು ಈಗ ಸದ್ಯಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಬೇಲ್ಪುರಿ, ಟೊಮಾಟೊ ಸ್ಲೈಸು, ಪೈನಾಪಲ್. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ರ ಇಲ್ಲಿಗೆ? 22 ವರ್ಷದಿಂದ. 22 ವರ್ಷದಿಂದ ಬರ್ತಿದ್ರ. ಸೊ 22 ವರ್ಷದಿಂದನೂ ರೆಗ್ಯುಲರ್ ಆಗಿ ಬೇಲ್ಪುರಿ, ಸ್ಲೈಸು, ಟೊಮೆಟೊ ಅದನ್ನೆಲ್ಲ ತಗೊಂಡು ಹೋಗ್ತಿದಿಲ್ಲ. ಸೊ ಟೇಸ್ಟ್ ಇದೆ ಅಂತನೋ ಅಥವಾ ತುಂಬಾ ಪರಿಚಯದವರು ಅಂತನೋ? ಇಲ್ಲ, ಟೇಸ್ಟ್ 22 ವರ್ಷದಿಂದ ಏನ್ ಟೇಸ್ಟ್ ಇತ್ತು ಇವತ್ತು ಅದೇ ಟೇಸ್ಟ್ ಇದೆ. ಟೇಸ್ಟ್ಗೋಸ್ಕರ ಬರೋದು.
ನ್ಯಾಚುರಲ್ ಟೇಸ್ಟ್ ಇರುತ್ತೆ, ಏನು ಆಯಿಲ್ ಫುಡ್ ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿರುತ್ತೆ, ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಫ್ಯಾಟ್ನೆಸ್ ಇರಲ್ಲ, ಅದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟೊಮೆಟೊ ಮಾಡ್ಕೊಡ್ತಾರೆ, ಬೇಲ್ ಮಾಡ್ಕೊಡ್ತಾರೆ, ಮಾಡ್ಕೊಡ್ತಾರೆ, ಪೈನಾಪಲ್ ಮಾಡ್ಕೊಡ್ತಾರೆ. ಮೂರು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಫುಟ್ಪಾತ್ ನ 5 ಸ್ಟಾರ್ ಅಂತಾನೆ ಹೇಳ್ಬೋದು. ಫುಟ್ಪಾತ್ ಸರ್ ನಾವು 5 ಸ್ಟಾರ್ ಗಿಂತ ಸೂಪರ್ ಆಗಿರುತ್ತೆ. 500,000 ಕೊಟ್ಟು ದಿನ ಕಡೆ ಸಿಗ್ತಾರೆ, ಟೇಸ್ಟ್ ಸಿಗುತ್ತೆ. ಸೊ 2-3 ತಿಂಗಳಿಂದ ಬರ್ತಾ ಇದ್ದೀನಿ. ಸೊ ಬಂದಾಗಿಂದನೂ ಟೇಸ್ಟ್ ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದೇ ತರ ಬರುತ್ತೆ ಟೇಸ್ಟ್ ಯಾವಾಗ್ಲೂ. ಏನಂದ್ರೆ ಹೆಲ್ತಿ ಆಗಿರುತ್ತೆ, ಹೆಲ್ತಿಗೋಸ್ಕರ ಚೆನ್ನಾಗಿದೆ. ಸೀನಿಯರ್ಸ್ ಅಂದಾಗೆ ಅರ್ಥ ಮಾಡ್ಕೊಳ್ಳಿ ಈ ಜಾಗಕ್ಕೆ ಇರುವಂತಹ ಇತಿಹಾಸ ಎಂತದ್ದು ಅಂತ ಹೇಳಿ. ಆಲ್ಮೋಸ್ಟ್ ಒಬ್ರು 3ನೇ ಕ್ಲಾಸ್ ಇಂದ ಬರ್ತಿದ್ದಾರೆ, ಇನ್ನೊಬ್ರು ಹೈಸ್ಕೂಲ್ ಒಂದು ಮಿಡ್ಲ್ ಸ್ಕೂಲ್ ಇಂದ ಬರ್ತಾ ಇರುವಂತದ್ದು. ಇವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ಯಾವಾಗಿಂದ ಬರ್ತಿದಂತ. ಆಲ್ಮೋಸ್ಟ್ 61, 62 ಇಂದ ಎಲ್ಲ ಬರ್ತಿದಂತೆ. ನೀವು ಮಾತಾಡ್ತಾನೆ 61, 62 ಅಂತ ಹೇಳಿ. ಆಕ್ಚುಲಿ ನಾನು ಹುಟ್ಟೇ ಇರ್ಲಿಲ್ಲ ಸರ್, ನಿಜವಲ್ಲ ನಾನು ಹುಟ್ಟೇ ಇರ್ಲಿಲ್ಲ. ಅವಾಗಿಂದ ಇದಿದೆ, ನೀವು ಅವಾಗಿಂದ ಬರ್ತಾ ಇದೀವಿ ಸರ್. ಅದೇ ಟೇಸ್ಟ್ ಅದೇ ಇದೆ. ಅವೆಲ್ಲ ಕಾಕೋ ಟೊಮೊಟೊ ಕಾಕ್ನತ್ರ ಹೋಗೋಣ, ನಾವು ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾ ಇದ್ದೀವಿ. ಓಕೆ, ಸರ್ ನೀವು 61, 62 ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಟೇಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಎಷ್ಟಿತ್ತು ಒಂದು ಬೇಲ್ಪುರಿಗೆ ಪ್ರೈಸ್? ಮೇ ಬಿ ಒಂದು ವಿತಿನ್ 25 ಪೈಸೆ ಇತ್ತು. 25 ಪೈಸೆ. ಸೊ 3ನೇ ಕ್ಲಾಸ್ ಇಂದ ಬರ್ತಾ ಇದ್ದೀರಾ? ಗ್ಯಾರಂಟಿ 100%. ಅವತ್ತಿಂದ ಕ್ವಾಲಿಟಿನೂ ಇವತ್ತಿಗೂ ಕ್ವಾಲಿಟಿನೂ ಅದೇ ಕ್ವಾಲಿಟಿನೇ. ನಿಮ್ದು ಏರಿಯಾ ಯಾವ್ದು ಸರ್ ಮನೆ ಇರೋದು? ನಾನಿರೋದು ಕೆಂಗೇರಿ. ಸೊ ಕೆಂಗೇರಿಯಿಂದ ಇಲ್ಲಿಗೆ ಬರ್ತೀರಾ? 100%. ಏನೋ ಹೇಳ್ತಾ ಇದ್ರಿ, ಈ ಕಡೆ ಬಂದ್ಬಿಟ್ಟಾದ್ರೆ ಆಟೋಮೆಟಿಕ್ ಗಾಡಿ ಹಂಗೆ ತಿರ್ಕೊಂಡ್ಬಿಡುತ್ತೆ. ಕೆಳದೇ ಇಲ್ಲ, ಗಾಡಿ ಕೆಳದ ಹಂಗೆ ತಿರ್ಕೊಂಡ್ಬಿಡುತ್ತೆ. ಲಾಲ್ಬಾಗಿಂದ ಬಲಗಡೆ ಹೋಗ್ತಾ ಇದೆ, ತಿರುಗ್ಬಿಡುತ್ತೆ. ಸರ್ ನೋಡೋದಕ್ಕೆ ಈ ವೈಟ್ ಹೈಟ್ಸ್ ಆಗಿ ವಯಸ್ಸಾದ್ರಂಗೆ ಕಾಣ್ತಿರೋದು, ಬಟ್ ಈಗಲೂ ಕೂಡ ಯೂತ್ ಗಾಡಿ ಸಕ್ ಅಂತ ತಿರ್ಗ್ತಾರೆ ಅಲ್ವಾ ಸರ್? ವಯಸ್ಸಿಗೆ ಅದಕ್ಕೆ ಪ್ರಾಮುಖ್ಯತೆ ಏನಿಲ್ಲ, ತಿನ್ನೋ ವಯಸ್ಸಿಗೆ ಅದಕ್ಕೆಲ್ಲ ಏನಿರಲ್ಲ. ಬಾಯಿಗೆ ರುಚಿ ಇರಬೇಕು, ತಿಂತಾ ಇರ್ಬೇಕಷ್ಟೇ. ಓಕೆ ಸರ್, ಆಮೇಲೆ ಹೇಳ್ತಾ ಇದ್ರಿ ಇನ್ನೊಂದಿಷ್ಟು ಮಾತಾಡ್ತಾ ಇದ್ರಿ, ಸೆಲೆಬ್ರಿಟೀಸ್ ಗಳೆಲ್ಲ ಬರ್ತಿದ್ರು ತುಂಬಾ ಜನ ಅಂತ. ಹೌದು, ನಾನು ಸುಮಾರು ಸಲ ಶಂಕರ್ ನಾಗ್ ಅವ್ರು ನೋಡಿದೀನಿ, ಮತ್ತೆ ಶ್ರೀನಾಥ್ ಅವ್ರು ಬಂದಿರೋ ನೋಡಿದೀನಿ, ಮತ್ತೆ ಕ್ರಿಕೆಟ್ ಪ್ಲೇಯರ್ಸ್ಗಳು ವಿಶ್ವನಾಥ್ ಬಂದಿರೋರು ನೋಡಿದೀವಿ, ಕಣ್ಣಾರೆ ನಾವು ನೋಡಿದೀವಿ. ಕೆಲವು ಸಲ ಬಂದಾಗ ಅವರೇ ನಮಗೆ ಟ್ರೀಟ್ ಕೊಟ್ಟಿದ್ದಾರೆ. ನೀವು ಕಾಸು ಕೊಡೋ ಅವಶ್ಯಕತೆ ಎಲ್ಲ, ನಮ್ಮ ಫ್ಯಾನ್ಗಳಾಗಿದ್ದೀರಾ, ಪ್ಲಸ್ ಆಸ್ ಎ ಫ್ರೆಂಡ್ಶಿಪ್ ಅಂತ ನಾನು ನೋಡ್ಕೊಂತ ಅವ್ರು ಕಾಸು ಕೊಟ್ಟಿದ್ದುಂಟು. ಬೇಸಿಕಲಿ ಕಾಕಾ ಅಂಗಡಿಯಿಂದಾನೆ ಇದಕ್ಕೆ ಈಗಲೂ ಹೆಸರು ಕೇಳ್ತು ಅಂದ್ರೆ ಕಾಕಾ ಅಂಗಡಿ ಅಂದ್ರೆ ಮಾತ್ರ ಅವ್ರಿಗೆ ಹೆಸರು ಗೊತ್ತಾಗತ್ತೆ. ಸೊ ಸುಮಾರು ನಾವು ಒಂದು 45 ವರ್ಷದಿಂದ ಇಲ್ಲಿಗೆ ನನಗೆ ಅನುಭವ ಇಲ್ಲಿ ಈ ಅಂಗಡಿಗೆ ಪರ್ಟಿಕ್ಯುಲರ್ ಆಗಿ. ಆಗಿನ ಕಾಲದಲ್ಲಿ ಸೀಸನ್ ತಕ್ಕಂಗೆ ಹಣ್ಣುಗಳನ್ನ ತರಿಸ್ಬಿಟ್ಟು ಜೊತೆನಲ್ಲಿ ಆಗಿನ ಕಾಲದಲ್ಲಿ ಚಾಟ್ ಮಸಾಲ ಯೂಸ್ ಮಾಡಿದ್ರಂತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಕಾಕಾ ಟೊಮೆಟೊ ಅಂತ ಅಂತಿದ್ರು. ಸೊ ಇವಾಗ ವೆಂಕಟೇಶ್ ಸರ್ ಇದಾರಂತೆ, ಬನ್ನಿ ಅವ್ರನ್ನ ಮಾತಾಡ್ತಾನೆ. ಅವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ, ಇವ್ರು ಎಷ್ಟು ವರ್ಷದಿಂದ ಈ ಗಾಡಿನ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ವೆಂಕಟೇಶ್ ಅವರೇ, ಹೌದು ಸರ್, ಎಲ್ಲ ಹೇಳ್ತಿರೋದು ಸರ್, ನಾವ್ ಏನ್ ಮರ್ತರು ಈ ಜಾಗಕ್ಕೆ ಬಂದಾಗ ಇಲ್ಲಿ ಬೇಲ್ ತಿನ್ನೋದನ್ನ ಮರೆಯಲ್ಲ ಅಂತಿದ್ದಾರೆ. ಹೇಗನ್ಸುತ್ತೆ ಜನರ ಈ ಪ್ರೀತಿ? ಅವ್ರ ವಿಶ್ವಾಸನೇ ನಮ್ಗೆ ರಕ್ಷೆ. ಸೊ ನೀವ್ ಎಷ್ಟು ವರ್ಷದಿಂದ ಇರೋದಿಲ್ಲ? ನಾನು ಇಲ್ಲಿ 84ನೇ ಇಸ್ವಿಯಿಂದ ಕೆಲಸ ಮಾಡಕ್ಕೆ ಅಂತ ಬಂದೆ. ಆ ವಯಸ್ಸಲ್ಲೂ ನಾನೇನು ಹುಟ್ಟಿರ್ಲಿಲ್ಲ. ನಾನು 13 ವಯಸ್ಸು ನನಗೆ ಅವಾಗ 13 ವಯಸ್ಸು. 84 ನಾನು ಹುಟ್ಟಿದ್ದು ಬಿಡಿ. ಇವಾಗ ರೀಸೆಂಟ್ ಆಗಿ 99, 2000, ನಂಗೇನು 15 ವರ್ಷನೂ ಆಗಿಲ್ಲ. ಓಕೆ ಹೇಳಿ, 84ರಿಂದನೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರ. ಅವಾಗ ನೀವ್ ಯಾರ ಹತ್ರ ಕೆಲಸ ಮಾಡ್ತೀವಿ? ನಮ್ಮ ಇದೇ ಓನರ್ ಹತ್ರ ಕೆಲಸ ಮಾಡ್ಕೊಂಡೇ ಇದ್ದೆ ನಾನು. ಓಕೆ, ಅಂದ್ರೆ ನಾವು ಓನರ್ ಬೇರೆ, ನಾವು ಬೇರೆ ಅಂತಿಲ್ಲ. ಸರ್ ಮಗನ್ ತರನೇ ನಮ್ನ ನೋಡ್ಕೊಂಡ್ರು, ನಾವು ಅದೇ ತರನೇ ಉಳಿಸ್ಕೊಂಡು ನಾವು ಇವತ್ತಿಗೂ ಬಂದಿದ್ದೀವಿ. ಅವರು ಕೊಟ್ಟಂತ ಆ ಕೈ ರುಚಿನ ನೀವು ಮೇಂಟೈನ್ ಮಾಡ್ಕೊಂಡು ಜನರ ಪ್ರೀತಿನ ಉಳಿಸ್ಕೊಂಡು ಅದೇ ರೀತಿ ಮೇಂಟೈನ್ ಮಾಡ್ತಿದ್ದೀರಾ. ಈಗಲೂ ಕೂಡ ಅದೇ ಹೇಳ್ತಾರೆ ಸುಮಾರು ಜನ, ಈಗಲೂ ಉಳ್ಕೊಂಡ್ ಬರ್ತೀವಿ ಅಂತ ಹೇಳಿ. ಅದೇ ವಿಶ್ವಾಸನ ಇವತ್ತು ಅವ್ರ ಜನಗಳು ಇಟ್ಕೊಂಡಿರೋದೇ ನಮ್ಗೆ ಒಂದು ಭಾಗ್ಯ. ಓಕೆ, ಗುರುಗಳು ಕಲ್ಸಿರೋ ವಿಲ್ತ್ಯ. ಸೊ ಯೂಶುವಲ್ ಆಗಿ ನಿಮ್ಮ ಹತ್ರ ಯಾವ್ಯಾವ ಐಟಮ್ ಜಾಸ್ತಿ ಸೇಲ್ ಆಗೋದು? ನಿಮ್ಮಲ್ಲಿ ಟೊಮೆಟೊ ಸ್ಲೈಸ್, ಟೊಮೆಟೊ ಬೇಲು, ಪೈನಾಪಲ್, ಸೀಸನಲ್ ಮಾವಿನಕಾಯಿ, ಸೌತೆಕಾಯಿ ಎಲ್ಲ ಮಾತಾಡಿದಾರೆ. ಎಲ್ಲರೂ ಹೇಳ್ತಿರೋದೊಂದೇ, ಆ ಟೊಮೆಟೊ ಸ್ಲೈಸು, ಟೊಮೆಟೊ ಏನ್ ಸರ್ ಮತ್ತಿನ್ನೋದು ಬೇಲು, ಪೈನಾಪಲ್, ಏನೇನೋ ಲಿಸ್ಟ್ ಉದ್ದ ಕೊಟ್ಟಿದ್ದಾರೆ. ನನಗಂತೂ ನೀರ್ ತಡೆಯಕ್ ಆಗ್ತಿಲ್ಲ. ಅಲ್ಲಿ ಸುಮಾರು ವರ್ಷದಿಂದ ಬರ್ತೀನಿ ಅಂದಿದ್ದಂತ 3 ವರ್ಷದವರು ಎದುರುಗಡೆ ತೋಸಿ ತಿಂತಾ ಇದಾರೆ. ಆಗಲ್ಲ ಬಿಡಿ, ಇನ್ಮೇಲಿಂದ ತಿನ್ನೋದೇ ಕೆಲ್ಸ. ಸರ್ ನಿಮ್ ಅಂಗಡಿಲಿ ಇವಾಗ ಏನೇನ್ ಮಾಡ್ತೀರಾ ಎಲ್ಲ ಒಂದೊಂದು ಬರ್ಲಿ ಸರ್. ತುಂಬಾ ಜನ ಹೇಳ್ತಿದ್ರು ಸಾರ್ ತುಂಬಾ ವೆಯ್ಟ್ ಮಾಡ್ಬೇಕು ಅಂತ ಹೇಳಿ. ನನ್ನ ಅದೃಷ್ಟ ನೋಡಿ ಬೇಗ ಸಿಕ್ಬಿಡ್ತು. ಸೊ ಟೇಸ್ಟಿಂಗ್ ಟೈಮ್ ಯೂಶುವಲ್ ಆಗಿ ನಾನು ಎಲ್ಲ ಹೋದ್ರು ನಾನು ಟೇಸ್ಟ್ ಮಾಡ್ತೀನಿ. ಸೊ ಸೌತೆಕಾಯಿ ಹಾಗೆ ಅನಾನಸ್ ಹಾಕಿರುವಂತ ಒಂದು ಮಿಕ್ಸ್ ಬೇಲ್ಪುರಿ ಇದು.
ಸ್ಮೆಲ್ ಇದೆಯಲ್ಲ, ಫ್ರೆಶ್ ಸ್ಮೆಲ್ಲು ಸಕ್ಕತ್ತಾಗಿದೆ. ಸೊ ರುಚಿ ನೋಡ್ಲಿಲ್ಲ ಅಂದ್ರೆ ನೀವು ಬೇಜಾರಾಗ್ತೀರಾ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ತಿನ್ನಂತಹ ಜಾಗದಲ್ಲಿ ನಾನು ಇವತ್ತು ಬೇಲ್ ತಿಂತಾ ಇದ್ದೀನಿ. ಆಕ್ಚುಲಿ ಆಗಿ ನಾನು ಅದೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಮ್ಮ ಇವತ್ತಿನ ಗಲ್ಲಿ ರುಚಿಗೆ ಸೂಟಬಲ್ ಜಾಗ ಅಂತೇಳಿ. ಆಕ್ಚುಲ್ ಆಗಿ ಈ 5 ಸ್ಟಾರ್ ಅನ್ನೋ ಫೀಲ್ ನ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ರೆ ಅಲ್ಟಿಮೇಟ್ ಆಗಿರುವಂತಹ ಬೇಲ್ ಕಂಡ್ರಿ. ಮಿಕ್ಸ್ ಫ್ರೂಟ್ ಬೇಲ್ ಅಂತಾನೆ ಹೇಳ್ಬೋದು. ಸೌತೆಕಾಯಿ ಹಾಕಿದ್ರೆ, ಅನಾನಸ್ ಇದೆ, ಟೊಮೆಟೊ, ಕ್ಯಾರೆಟ್, ಒಂದು ಖಾರ ಫೀಲ್ ಇದೆಯಲ್ಲ 100% ಅಲ್ಟಿಮೇಟ್ ಆಗಿದೆ. ತಿಂತಾ ಇದ್ರೆ ಸ್ವರ್ಗ ಸುಖ. ಇದೊಂದೇ ಅಲ್ಲ, ಇನ್ನೂ ಸುಮಾರು ಐಟಮ್ ಇದೆ. ಒಂದೊಂದೇ ಟೇಸ್ಟ್ ಮಾಡಿ ಹೇಳ್ತೀನಿ. ಇಲ್ಲಿನ ಮತ್ತೊಂದು ಸ್ಪೆಷಲ್ ಎಲ್ಲ ಹೇಳ್ತಿದ್ದಂತಹ ಟೊಮೊಟೊ ಸ್ಲೈಸ್ ಮಸಾಲ ಮೇಲ್ಗಡೆ ಪೂರಿ ಎಲ್ಲ ಹಾಕಿದರೆ ಸಖತ್ತಾಗಿದೆ. ಆಗ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಆ ಮಸಾಲೆ, ಚಾಟ್ ಪೌಡ್ರು, ಜೊತೆನಲ್ಲೇ ಫ್ರೂಟ್ಸು. ವಿವಿಪುರಂ ಹತ್ರ ಇರುವಂತಹ ಜೈನ್ ಕಾಲೇಜ್ ಹತ್ರ 3:30-4 ಗಂಟೆ ಮೇಲೆ ನೀವು ಬಂದ್ರೆ ಸಂಜೆ 8 ಗಂಟೆವರೆಗೂ ಈ ಒಂದು ಬಂಡಿ ಅಂಗಡಿ ನಿಂತಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ. ಇವ್ರದ್ದು ಸುಮಾರು ಐಟಮ್ ಇದೆ, ಅದೆಲ್ಲ ಟೇಸ್ಟ್ ಮಾಡಬೇಕು. ಬನ್ನಿ, ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟೇಸ್ಟ್ ಮಾಡಿ ಇಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನ ಎಲ್ಲ ನೋಡಿ ಅನ್ನೋದನ್ನ ಹೇಳ್ತಾ, ಟೇಸ್ಟ್ ಮಾಡೋದು ಜಾಸ್ತಿ ಇದೆ, ಜಾಸ್ತಿ ಮಾತಾಡಕ್ಕಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿಯಲ್ಲಿ ಸಿಗುವಂತ ಅದ್ಭುತವಾದಂತಹ ರುಚಿನ ನಿಮ್ಗೆ ತೋರ್ಸಕ್ಕೆ ಮತ್ತೆ ಬರ್ತೀನಿ. ಎಲ್ಲರಿಗೂ ತಪ್ಪದೆ ನೋಡ್ತಾ ಇರಿ ಗಲ್ಲಿ ರುಚಿ. ಬಾಯ್. 1 hour ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಫ್ರೆಂಡ್ ಇಂಚರ ಇದ್ರು, ನಮ್ಮ ಜೊತೆಗೆ ಪಂಟ್ರಿದ್ರು, ಸೂಪರ್ ಆಗಿರೋ ಡೆಲಿಕಸಿಗಳು ಹೇಳ್ಕೊಟ್ರು. ಅಷ್ಟೇ ಅಲ್ಲ, ಗಲ್ಲಿ ರುಚಿ ಕೂಡ ತಿಳ್ಕೊಂಡಿದ್ದಾಯ್ತು. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ಮುಂದಿನ ಸಂಚಿಕೆನಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ, ಸೈನಿಂಗ್ ಔಟ್ ಫಾರ್ ದ ಡೇ. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.